ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ದೇಶ ವಿರೋಧಿ ಘೋಷಣೆಗಳು, ಚರ್ಚೆಗಳು, ಹಾಗೆ ಭಾರತದ ಸೈನಿಕರ ವಿರುದ್ಧದ ಚರ್ಚೆಗಳಿಗೆ ಬೆಂಗಳೂರಿನ ಕೆಲ ಪ್ರತಿಷ್ಠಿತ ಯೂನಿವರ್ಸಿಟಿಗಳು, ವಿಶ್ವವಿದ್ಯಾಲಯಗಳು ವೇದಿಕೆಯನ್ನ ಒದಗಿಸಿಕೊಡ್ತಾ ಇದೆಯಾ? ಈ ಅನುಮಾನಕ್ಕೆ ಕಾರಣ ನೆನೆ ಇದೇ ಹೊತ್ತಿಗೆ ಸರಿಯಾಗಿ ಬೆಂಗಳೂರಿನ ಪ್ರತಿಷ್ಠಿತ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಹೊರಭಾಗ ಹಾಗೆ ಒಳಭಾಗದಲ್ಲಿ ಆದಂತಹ ಕೆಲವೊಂದಷ್ಟು ಸಂಘರ್ಷಗಳು, ಭಾರತದ ಸೈನಿಕರನ್ನ ಅತ್ಯಾಚಾರಿಗಳು ಅಂತ ಬಿಂಬಿಸುವ ಚರ್ಚಾ ಕಾರ್ಯಕ್ರಮಕ್ಕೆ ಈ ಒಂದು ವಿಶ್ವವಿದ್ಯಾನಿಲಯ ವೇದಿಕೆಯನ್ನ ಒದಗಿಸಿಕೊಟ್ಟಿದೆ ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. 19 ಮಂದಿ ABVP ಕಾರ್ಯಕರ್ತರ ವಿರುದ್ಧ ಕೇಸ್ ಕೂಡ ದಾಖಲಾಯಿತು. ಆದರೆ ಇಲ್ಲಿ ಅತ್ಯಂತ ಗಂಭೀರವಾದ ಚರ್ಚೆಯ ವಿಚಾರ, ದೇಶ ವಿರೋಧಿ ಘೋಷಣೆಗಳು, ದೇಶಕ್ಕೆ ಅಪಾಯವನ್ನ ತಂದೊಡ್ಡುವ ಮನಸ್ಥಿತಿಯ ಕೆಲ ವ್ಯಕ್ತಿಗಳು ಹೊರಗಿನ ಯೂನಿವರ್ಸಿಟಿಯಲ್ಲಿ ಇದ್ದಾರೆ ಅನ್ನೋ ರೀತಿಯ ಚಿತ್ರಣ ಇದ್ದಾಗ, ಇಲ್ಲ ನಮ್ಮಲ್ಲೂ ಕೂಡ ಅಂಥದ್ದೇ ಘಟನೆಗಳು ನಡೀತಾ ಇದೆಯಾ ಅನ್ನೋ ಅನುಮಾನಕ್ಕೆ ನಿನ್ನೆಯ ಆರೋಪ, ಸಂಘರ್ಷ ಎಲ್ಲ ಘಟನೆಗಳು ಕೂಡ ಸಾಕ್ಷಿಯಾಗಿ ಹೋಯಿತು. ನೆನೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಯೊಬ್ಬರು ಮಾತನಾಡಿದ್ದಾರೆ. ಹಾಗೆ ಈ ಆರೋಪಕ್ಕೆ ಯೂನಿವರ್ಸಿಟಿಯವರು ವಿದ್ಯಾರ್ಥಿಗಳ ಜೊತೆಯಲ್ಲೇನೆ ಮಾತನಾಡೋ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಆ ವಿದ್ಯಾರ್ಥಿಯ ಹೇಳಿಕೆ ಜೊತೆಗೆ ವಿಶ್ವವಿದ್ಯಾನಿಲಯದ ಕಡೆಯಿಂದ ಅನಧಿಕೃತವಾಗಿ ಬಂದ ಸ್ಪಷ್ಟೀಕರಣ, ಸಮರ್ಥನೆ, ಅದರ ಎರಡು ಹೇಳಿಕೆಗಳನ್ನು ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ಭಾರತೀಯ ಸೇನೆಯವರು ರೇಪಿಸ್ಟ್ಗಳು ಅಂತ ಕಾರ್ಯಕ್ರಮ ನಡೆಸ್ತಾ ಇದ್ರು. ಆ ಕಾರ್ಯಕ್ರಮವನ್ನು ನಿಲ್ಲಿಸಲಿಕ್ಕೆ ನಾವು ಹೋಗಿದ್ವಿ. ಆದರೆ ಒಳಗಡೆ ಹೋದ ತಕ್ಷಣ ನಮ್ಮನ್ನು ಅಲ್ಲಿ ವಾಚ್ಮೆನ್ಗಳು ತಡಲಿಕ್ಕೆ ಪ್ರಯತ್ನ ಪಟ್ಟರು, ಹಾಗೂ ಪೊಲೀಸ್ ಇಲಾಖೆಯವರು ಅಲ್ಲಿ ನಮ್ಮ ಕಣ್ಮುಂದೆನೇ ಅವರೆಲ್ಲ ವಿದ್ಯಾರ್ಥಿಗಳು ದೇಶ ವಿರೋಧಿ ಘೋಷಣೆಗಳನ್ನ ಕೂಗೋದು, ಯಾವುದೋ ಒಂದು ಪ್ರತ್ಯೇಕ ಸಮುದಾಯದ ವಿರುದ್ಧ ಘೋಷಣೆಗಳನ್ನ ಕೂಗೋದು, ಬ್ರಾಹ್ಮಣವಾದದಿಂದ ನಮಗೆ ಸ್ವತಂತ್ರ ಬೇಕು, ಈ ರೀತಿ ಎಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ದದ್ದು ಅವ್ರು ಕಂಡು ಬಂದರೂ ಕೂಡ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋದರು. ನಮ್ಮನ್ನು ಅರೆಸ್ಟ್ ಮಾಡಿಕೊಂಡು ಮೊದಲೇದಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಎಲ್ಲ ಕರೆಕ್ಟಾಗಿ ಹೇಳಲಿಲ್ಲ. ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರಿಗೂ ಸ್ವಲ್ಪ ತೊಂದರೆ ಆಯಿತು ನಡುವೆ ಹೋಗಬೇಕಾದ್ರೂ ಎಲ್ಲ. ರಾತ್ರಿ 3 ಗಂಟೆವರೆಗೂ ನಮಗೆ ಇನ್ನು ಪೊಲೀಸ್ ಸ್ಟೇಷನಲ್ಲಿ ಇಟ್ಟಿದ್ರು. ಇದೆಲ್ಲ ನಡೀತಾ ಇರಬೇಕಾದ್ರೆ, ನಮ್ಮನ್ನೆಲ್ಲ ಆ ಕಡೆ ಈ ಕಡೆ ಪೊಲೀಸ್ ಸ್ಟೇಷನಿಂದ ಓಡಾಡಿಸ್ತಾ ಇರಬೇಕಾದ್ರೆ, ಅಲ್ಲಿ ಯಾವ ವಿದ್ಯಾರ್ಥಿಗಳು ಅಂದರೆ ಯಾರು ಮೆಂಬರ್ಸ್ ಆರ್ಗನೈಸೇಷನ್ದು ಅವರು ಒಳಗಡೆ ಆರಾಮಾಗಿದ್ದರು. ಅವ್ರು ಹಾಯಾಗಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ನಾವು ಯಾರು ಭಾರತದ ಏಕತೆಯನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ವಿದ್ಯಾರ್ಥಿಗಳನ್ನ ಅವ್ರು ಅರೆಸ್ಟ್ ಮಾಡಿಕೊಂಡು 3, 4, 5 ಗಂಟೆವರೆಗೂ ಪೊಲೀಸ್ ಸ್ಟೇಷನ್ನು, ಕೋರ್ಟು. ಯೂನಿವರ್ಸಿಟಿ ಕಡೆಯಿಂದ ಯಾವುದು ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ನಡೆಯೋದು ನಾವು ಸಪೋರ್ಟ್ ಮಾಡೋದಿಲ್ಲ, ನಾವು ಮಾಡೋದಿಲ್ಲ. ಸರ್, ಈಗ ಓಕೆ, ನಿಮ್ಮ ಪ್ರಿಮಿಸಸ್ ಒಳಗಡೆ ಯಾವುದೇ ಪರ್ಮಿಷನ್ ಇಲ್ಲದೆ ಏನ್ ಬೇಕಾದ್ರೂ ಮಾಡ್ಕೊಳ್ಬೋದಾ? ಪರ್ಮಿಷನ್ ಇಲ್ಲದೆ ನಾವು ಮಾಡೋದು ಬಿಡೋಲ್ಲ. ಮತ್ತೆ ಪ್ರೋಗ್ರಾಮ್ಗಳು 2-3 ವರ್ಷದಿಂದ ನಡೀತಾ ಇದೆ ಕ್ಯಾಂಪಸ್ ಅಲ್ಲಿ. ನಾನು ಪ್ರೂಫ್ ಕೊಡ್ತೇನೆ ಸರ್, 60 ಪೇಜ್ ಪ್ರೂಫ್ ಕೊಡ್ತೇನೆ. ಏನೆಲ್ಲ ನಡೆದಿದೆ ಯು ಆಲ್ಸೋ ನೋ, ಯು ಡೋಂಟ್ ರಿಕ್ವೈರ್ ಪ್ರೂಫ್ ಬಿಕಾಸ್ ಯು ಆರ್ ಇಂಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಸಚ್. ಸರ್, ಒಂದು ನಾವು ನಿಮಗೆ ನೋಡಿ ಸರ್, ನಾವು ಮಂಜಣ್ಣ ಪ್ರೂಫ್ ಕೊಡಕ್ಕೆ ಬಂದಿಲ್ಲ ಸರ್. ಕ್ಯಾಂಪಸ್ ಒಳಗಡೆ ನಡೀತಿರುವಂತದ್ದು ಏನಿದೆ ಸರ್, ಇವತ್ತು ಈ ಜಮ್ಮು ಮತ್ತು ಕಾಶ್ಮೀರವನ್ನ ಇಡೀ ದೇಶ ಒಪ್ಕೊಂಡಿರ್ಬೇಕಾದ್ರೆ ನೀವು ಹೇಳಲ್ಲ ಸರ್, ನಿಮ್ ಕ್ಯಾಂಪಸ್ ನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರಲ್ಲ, ನಾವು ಬಿಡಲ್ಲ. ಏನ್ ಆಕ್ಷನ್ ನೀವು ಬಿಟ್ಟಿಲ್ಲ ಅಂದ್ರೆ ಏನೋ ಬಿಟ್ಟು ಹೇಳಿ ಸರ್. 2 ವರ್ಷದಿಂದ ಆಗ್ತಾ ಇದೆ, ನಿಮ್ಗೆ ಗೊತ್ತಿಲ್ಲ. ನಾವು ಬಿಡೋದಿಲ್ಲ, ಅಂಥದ್ದೇನು ನಡೆದಿಲ್ಲ ಅಂತ ಹೇಳಿ ಯೂನಿವರ್ಸಿಟಿ ಕಡೆಯಿಂದ ಬಂದವರು ಹೇಳ್ತಿದ್ದಾರೆ. ಆದರೆ ABVP ಆ ಸಂಘಟನೆಯ ಕಾರ್ಯಕರ್ತರ ಆರೋಪ ಏನು ಅಂತಂದರೆ, ನಾವು ಕಳೆದ ಅನೇಕ ತಿಂಗಳುಗಳು, ಇನ್ಫ್ಯಾಕ್ಟ್ ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೀವಿ, ಇಂಥ ಅನೇಕ ಕಾರ್ಯಕ್ರಮಗಳಾಗಿ ಹೋಗಿದೆ. ಸ್ಪಾರ್ಕ್ ಅಂತ ಹೇಳಿ ಅಲ್ಲೊಂದು ಸ್ಟೂಡೆಂಟ್ಸ್ ಮ್ಯಾಗಝಿನ್ ಇದೆ, ಅದೇ ಒಂದು ಆರ್ಗನೈಸೇಷನ್. ಅವರು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳಲ್ಲಿ ಬಹುತೇಕ ದೇಶ ಹಾಗೆ ಸೈನಿಕರ ವಿರುದ್ಧದ ಚರ್ಚೆಗಳಿಗೇನೆ ವೇದಿಕೆ ಆಗ್ತಿದೆ ಅಂತ ಹೇಳಿ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಸದ್ಯಕ್ಕೆ ಬಿಜೆಪಿ ವಕ್ತಾರರಾದ ಉತ್ಕರ್ಷ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ, ಚಿಂತಕರಾದ ಶಶಿಕಾಂತ್ ಹೆಡ್ಡಳ್ಳಿ ಅವರಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ABVP ಸಂಘಟನೆಯ ಕಡೆಯಿಂದ ಬೆಂಗಳೂರು ಘಟಕದ ಕಾರ್ಯದರ್ಶಿ ಅಭಿನಂದನ್ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ SDPI ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡುಂಬು ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಇಟ್ನಾಳ್ ಸರ್, ತಮ್ಮಿಂದಲೇ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಅಬ್ಸಲ್ಯೂಟ್ ಆಗಿ ಇರಲಿಕ್ಕೆ ಸಾಧ್ಯನಾ? ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಅಲ್ಲಿ ನಡೆಯುತ್ತೆ ಅಂತ ಹೇಳಲಾದ ಕಾರ್ಯಕ್ರಮದಲ್ಲಿ ಇಂಡಿಯನ್ ಸ್ಟೇಟು ಕಾಶ್ಮೀರಿಗಳ, ಅಂದರೆ ಭಾರತದ ಸರ್ಕಾರ ಕಾಶ್ಮೀರಿಗಳ, ಅದರಲ್ಲೂ ಮಹಿಳೆಯರ ಮೇಲೆ ಪ್ರಾಯೋಜಿತ ಮಾಡಿತ್ತು ಯಾವುದನ್ನ, ಅತ್ಯಾಚಾರವನ್ನ ಅನ್ನೋ ಒಂದು ಟಾಪಿಕ್ ಮೇಲೆ ನಿನ್ನೆ ಚರ್ಚೆ ಆಗಬೇಕಾಗಿತ್ತು. ಚರ್ಚೆ ಎಲ್ಲ ವಿಚಾರದಲ್ಲೂ ಆಗಲಿ, ಮುಕ್ತವಾದ ಅವಕಾಶ ಇದೆ. ಆದರೆ ಭಾರತದ ಸೈನಿಕರನ್ನ ಭಾರತೀಯ ಸರ್ಕಾರ ಸ್ಪಾನ್ಸರ್ ಮಾಡಿ ಅತ್ಯಾಚಾರ ಮಾಡಿಸ್ತು ಅನ್ನೋ ರೀತಿಯ ಚರ್ಚೆಗಳಿಗೂ ಕೂಡ
ಈ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಲ್ಲಿ ಅವಕಾಶ ಇದೆಯಾ ಇಲ್ವಾ? ಪ್ಲೇನ್ ಕ್ವಶನ್, ಇದೆಯಾ ಇಲ್ವಾ? ಈ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಬೇಕಾದ್ರೆ ವೆದರ್ ಇಟ್ ಈಸ್ ಅಬ್ಸಲ್ಯೂಟ್ ಆರ್ ಇಟ್ ಈಸ್ ಕಂಡೀಷನಲ್, ಇಫ್ ಕಂಡೀಷನ್ಸ್ ಅಪ್ಲೈ, ವಾಟ್ ಆರ್ ದ ಕಂಡೀಷನ್ಸ್? ಇದೆಲ್ಲ ತೀರ್ಪನ್ನು, ಇದೆಲ್ಲ ಪರಿಧಿಯನ್ನು, ಇದೆಲ್ಲ ಮಿತಿಗಳನ್ನು ಸ್ಪಷ್ಟೀಕರಣ ಕೊಡೋದು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ. ಇಲ್ಲಿನ ಯಾವುದೋ ಒಂದು ವಿದ್ಯಾರ್ಥಿ ಸಂಘಟನೆ, ಅದು NSU ಆಗಿರಲಿ, ABP ಆಗಿರಲಿ, SF ಆಗಲಿ, ಇವರಲ್ಲ. ದೇ ಕ್ಯಾನ್ ನಾಟ್ ಬಿ ಡೂಯಿಂಗ್ ದಿಸ್ ಆನ್ ದೇರ್ ಓನ್. ಎಸ್, ನೀವು ಹೇಳಿದ್ರಲ್ಲ ಸೈನಿಕರ ಮೇಲೆ ಈ ಆರೋಪ ಭಾಳ ಗಂಭೀರವಾದ ಆರೋಪ, ಆ ಥರ ಆರೋಪ ಮಾಡಬಾರ್ದು. ಯಾಕೆ ಇಲ್ಲಿ ಒಂದು 2-3 ತಪ್ಪುಗಳು ಎರಡೂ ಕಡೆ ಆಗಿದೆ. ಈಗಲ್ಲ, ಮುಂಚಿನಿಂದನೂ ಕೂಡ. ಈ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರೊವಿಷನ್ ಆ್ಯಕ್ಟ್ ಅಂತ ಇದೆ, AFSPA. ಈಗ ನಮ್ಮ ಕೆಲವು ಕಾನೂನಲ್ಲಿ ಅರೆಸ್ಟ್ ಮಾಡಿ ಬೇಲ್ ತಗೊಂಡು ಅದೇನೇನೋ ಕೆಲವೊಂದು ಪ್ರಕ್ರಿಯೆ ಇರ್ತದೆ, ನಾರ್ಮಲ್ ಪ್ರೊಸೀಜರ್. ಆ ನಾರ್ಮಲ್ ಪ್ರೊಸೀಜರಿಂದ ನಾವು ಯಾವುದನ್ನು ಡೀಲ್ ಮಾಡೋಕ್ಕಾಗೋದಿಲ್ವೋ ಈ ಭಯೋತ್ಪಾದಕ ಚಟುವಟಿಕೆಗಳಿಗೆ, ಅದಕ್ಕೆ ನಾವು ಮಕೋಕಾನೋ, ಟಾಡಾನೋ, ಅನೇಕ ಬೇರೆ ಬೇರೆ ಸ್ಪೆಷಲ್ ಕಾನೂನುಗಳನ್ನ ತೊಗೊಂಡ್ಬಂದ್ವಿ. ಈ ಸ್ಪೆಷಲ್ ಕಾನೂನುಗಳನ್ನ ಮೀರಿದ ಸ್ಥಿತಿಗಳಿಗೆ AFSPA ಬಳಸ್ತೀವಿ. ಅಂದರೆ ಅಲ್ಲಿ ಪರಿಸ್ಥಿತಿ ಸಹಜವಾಗಿರೋದಿಲ್ಲ, ಯಾವುದೇ ಇಮ್ಯಾಜಿನೇಷನ್ ಸಹಜವಾಗಿರೋದಿಲ್ಲ, ಅಂತಲ್ಲಿ ಮಾತ್ರ ನಾವು AFSPA ಬಳಸ್ತೀವಿ. ಅಲ್ಲಿ ಗಡಿಯ ವಿಚಾರದಲ್ಲಿ, ಈ ಥರದ ಇನ್ಫಿಲ್ಟ್ರೇಷನ್ ವಿಚಾರದಲ್ಲಿ, ಕೆಲವೊಂದು ಸರ್ತಿ ಒಳಗಿನವರೇ ಹೊರಗಿನವರ ಜೊತೆ ಶಾಮೀಲಾದ ವಿಚಾರಗಳಲ್ಲಿ ಅನೇಕ ಗುಮಾನಿಗಳು. ಅದಕ್ಕೋಸ್ಕರನೇ ನಾನು ಅಲ್ಲಿ AFSPA ಹಾಕಿರ್ತೇವೆ. AFSPA ಹಾಕಿದ ತಕ್ಷಣ ನನ್ನ ದೇಶದ ಸೈನಿಕರು ರೇಪಿಸ್ಟ್ ಆಗಿಬಿಡ್ತಾರೆ, ಅದೆಲ್ಲ that's very very extreme narrative. ಈಗ ಇಂಟ್ರಾಗೇಷನ್ ಟೈಮಲ್ಲಿ, ಯಾವುದೇ ಒಂದು ತನಿಖೆಯ ಟೈಮಲ್ಲಿ, ತನಿಖೆಯ ಆಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್, ಆಸ್ ಅ ಪಾರ್ಟ್ ಆಫ್ ಕಂಟ್ರೋಲ್ ಆಫ್ ಟೆರರ್, ಮೆನಿ ಥಿಂಗ್ಸ್ ಹ್ಯಾಪನ್. ಈಗ ನಾವು ವೀರಪ್ಪನ ಆಪರೇಷನ್ ಅನೇಕ ಹ್ಯೂಮನ್ ರೈಟ್ಸ್ ವೈಲೇಷನ್ ಆರೋಪ ಬಂತು. ಬಟ್ ವಾಟ್ ಈಸ್ ಅಬ್ಜೆಕ್ಟಿವ್? ಉದ್ದೇಶ ಏನು? AFSPA ಉದ್ದೇಶ ಏನು? ದೇಶದ ಗಡಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳೋದು. ಟಾಡಾ ಉದ್ದೇಶ ಏನು? ದೇಶದಲ್ಲಿ ಭಯೋತ್ಪಾದನೆ ಆಗದಂಗೆ ನೋಡ್ಕೊಳ್ಳೋದು. ಅದಕ್ಕೆ ಸೀಮಿತವಾಗಿ ನಾವು ಅದನ್ನು ನೋಡಬೇಕು ವಿನ ಅದರ ಆಚೆ ಈ ದೇಶ ಸೈನಿಕರು ಹಾಗೆ ಸರ್ಕಾರ ಸ್ಪಾನ್ಸರ್ ಮಾಡ್ತು, ಇವೆಲ್ಲ ವಾದಗಳು ತಪ್ಪು. ಆದರೆ ಆ ತಪ್ಪು ವಾದವನ್ನು ಮಾಡೋದಕ್ಕೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನಲ್ಲಿ ಸ್ವಾತಂತ್ರ್ಯ ಇರಬೇಕು. ಯಾಕೆ ವಾದ ಮಾಡಿದಾಗ ತಾನೇ ಸ್ಪಷ್ಟೀಕರಣ ಮತ್ತೊಬ್ಬರು ಎದುರಾಳಿ ಕೊಡೋದು. ನೀವು ಒಂದು ಅಕಾಡೆಮಿಕ್ ಜಾಗಗಳಲ್ಲಿ, ಒಂದು ಶೈಕ್ಷಣಿಕ ವ್ಯವಸ್ಥೆ ಜಾಗದಲ್ಲಿ ನೀವು ಚರ್ಚೆನೆ ಮಾಡಬೇಡಿ ಅಂದ್ರೆ ಹೆಂಗೆ? ಅದು ಸಂಸತ್ತಿನಲ್ಲಿ ಇಲ್ಲಿ ಹೀನಾಮಾನ ಬೈದ್ರೊಬ್ರು. ಕ್ಷಮೆ ಇರಲಿ ಸರ್, ಅಂದ್ರೆ ಡೆಲಿಬ್ರೇಟ್ ಆಗಿ ಕೇವಲ ಒಂದು ವಾದಕ್ಕೆ ಸೀಮಿತವಾದ ಅಥವಾ ಒಂದು ಐಡಿಯಾಲಜಿಗೆ ಸೀಮಿತವಾದ ಯಾರು ಸ್ಪೋಕ್ ಪರ್ಸನ್ಗಳನ್ನೇ ಕರ್ಕೊಂಡ್ ಬರ್ತಾರೆ, ಸ್ಪೀಕರ್ಗಳನ್ನೇ ಕರ್ಕೊಂಡ್ ಬರ್ತಾರೆ, ಅಂಥದ್ದೇ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನ ಕೊಡ್ಲಾಗ್ತಿದೆ ಅನ್ನೋ ಆರೋಪ ಬಂದಾಗ್ಲೂ ಕೂಡ ಯೂನಿವರ್ಸಿಟಿಗಳಲ್ಲಿ ಚರ್ಚೆ ಆಗಬೇಕು ಅನ್ನೋದನ್ನ ಒಪ್ಕೊಳ್ಬಹುದಾ? ಅಲ್ಲ, ನಾನು ಹೇಳ್ತಾ ಇರೋದು ಯಾವುದೇ ಒಂದೇ ಥರದ ಒಂದೇ ಒಂದು ಪಂಥದ ಚಿಂತನೆಗೆ ಅನುಗುಣವಾಗಿ ಕಾರ್ಯಕ್ರಮ ನಡೀತಾ ಇದ್ದರೆ, ಆ ಒಂದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನಲ್ಲಿ, ಆ ಒಂದು ಯೂನಿವರ್ಸಿಟಿಲಿ ಇನ್ನೊಂದು ಪರ್ಯಾಯ ಒಂದು ವ್ಯವಸ್ಥೆ ಇರಲೇಬೇಕಾಗ್ತದೆ. ಅಲ್ಲಿ ABP ಮಾತ್ರ ಇರೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ NSY ಇರ್ತದೆ, ಅಲ್ಲಿ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಇರ್ತವೆ. ದೇ ಆಲ್ಸೋ ಕ್ಯಾನ್ ಟೇಕ್ ಇಟ್ ಅಪ್. ಅವರು ಅವಾಗ ಇವ್ರಿಗೆ ಬೇಡ ಅಂದಾಗ ದಟ್ಸ್ ಅ ಸೀರಿಯಸ್ ಥಿಂಗ್. ಈಗ ನಾಳೆ ನಾವು ಒಂದು NSU ಆಗಲಿ ಅಥವಾ ABP ಆಗಲಿ ಏನೋ ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಬೇಡ ಅಂದ್ರೆ ದಟ್ ಇಸ್ ವೆರಿ ಸೀರಿಯಸ್. ನಾಳೆ ABP ಒಂದು ಕಾರ್ಯಕ್ರಮ ಮಾಡ್ತದೆ, ಇವ್ರನ್ನ ಪ್ರಶ್ನೆ ಮಾಡಿ, ಅದಕ್ಕೆ ವಿಶ್ವವಿದ್ಯಾಲಯ ಬೇಡ ಅಂದಾಗ ದಟ್ ಸೀರಿಯಸ್. ಸರಿ, ನಮ್ಮ ಜೊತೆಯಲ್ಲಿ ABVPಯ ಸಂಘಟನೆ ಕಾರ್ಯದರ್ಶಿ ಮಣಿಕಂಠ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆ SDPIನ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡುಂಬು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಣಿಕಂಠ ಅವರೇ, ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನಿಮ್ಮ ಹತ್ರ ಪಡ್ಕೊಳ್ತೀನಿ. ಹಾಗೆ ನೀವು ಕೂಡ ಅಂದ್ರೆ ಸಂಘಟನೆ ಕಡೆಯಿಂದ ಕೂಡ ಕೆಲವೊಂದಷ್ಟು ಕಾನೂನನ್ನು ಕೈಗೆ ತಗೊಳ್ಳೋ ಪ್ರಯತ್ನ ಆಯಿತು ಅನ್ನೋ ಆರೋಪ ಇದೆ, ಕೇಸ್ ಕೂಡ ದಾಖಲಾಗಿದೆ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಆದರೆ ನಿನ್ನೆ ನಡೆಯಲಿದ್ದ ಕಾರ್ಯಕ್ರಮದ ವಿಚಾರವನ್ನು ನಾವು ಪ್ರಾರಂಭದಲ್ಲಿ ಚರ್ಚೆಗೆ ಒಳಪಡಿಸಿದ್ದೀವಿ. ಹೀಗಾಗಿ ನಾನು ರಿಯಾಜ್ ಅವ್ರ ಹತ್ರ ರಿಯಾಕ್ಷನ್ ತಗೊಳ್ತೀನಿ. ರಿಯಾಜ್ ಅವರೇ, ಕುಣಲ್ ಹಾಗೆ ಪೋಶ್ವಾರದಲ್ಲಿ 1991ರಲ್ಲಿ ಇಂಡಿಯನ್ ಸ್ಟೇಟ್ ಅಂದ್ರೆ ಭಾರತದ ಸರ್ಕಾರ ಸೈನಿಕರ ಕೈಯಲ್ಲಿ ಅತ್ಯಾಚಾರ ಮಾಡಿಸ್ತು. ಈ ತೀರ್ಪನ್ನು ಕೊಟ್ಟಿರೋರು ಯಾರು? ಯಾವ ರೀತಿಯ ತನಿಖೆಗಳಾಗಿ ಆ ತನಿಖೆಯ ಭಾಗವಾಗಿ ಈ ತೀರ್ಮಾನ ಆಚೆ ಬಂದಿದೆ? ಇದೇ ಸರಿ ಅಂತ ಹೇಳಿ ಚರ್ಚೆ ಮಾಡ್ಲಿಕ್ಕೆ ಹೊರಟಿರುವವರಿಗೆ ಸಿಕ್ಕ ಆ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಎಲ್ಲಿಂದ? ಇದ್ರ ಬಗ್ಗೆ ನಿಮಗೇನಾದ್ರೂ ಮಾಹಿತಿ ಇದ್ರೆ ಹಂಚ್ಕೊಳ್ಬೋದು. ಯಾಕಂದ್ರೆ ತಾವು ಕೂಡ ಒಂದು ಆರ್ಟಿಕಲ್ ಅನ್ನ ಬರೆದಿದ್ದೀರಿ, ನಾನು ಅದನ್ನು ಗಮನಿಸಿದೆ, ಹಾಗಾಗಿ ತಮಗೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ಆಕ್ಚುಲಿ ಈ ವಿಚಾರದಲ್ಲಿ ಬಹಳ ಸ್ಪಷ್ಟತೆ ಇರುವಂತದ್ದು ಏನಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಏನು ಸೈನಿಕರು ಬಂದು ಅಲ್ಲಿ ಉಗ್ರಗಾಮಿ ಚಟುವಟಿಕೆ ಇದೆ ಅಂತ ಹೇಳಿ ಕುಪ್ವಾರ ಮತ್ತು ಪುಷ್ಕವರ ಜಿಲ್ಲೆಗಳಿಗೆ ಆ ಪ್ರದೇಶಕ್ಕೆ ಅವರು ರೌಂಡಪ್ ಅನ್ನ ಹಾಕಿದಾಗ ಅಲ್ಲಿಯ ಪುರುಷರನ್ನ ಅವರು ಅರೆಸ್ಟ್ ಮಾಡ್ತಾರೆ. ಆ ನಂತರ ಮನೆಯಲ್ಲಿದ್ದಂತಹ ಸುಮಾರು
24ಕ್ಕಿಂತಲೂ ಹೆಚ್ಚು ಮಹಿಳೆಯರ ಮೇಲೆ ಹಿಂಸೆ ಮಾಡಲಾಯಿತು, ಅತ್ಯಾಚಾರ ಮಾಡಲಾಯಿತು ಅನ್ನೋದಾಗಿದೆ ಆರೋಪ. ಆ ಸಂದರ್ಭದಲ್ಲಿ ಆ ಆರೋಪವನ್ನ ಸೇನೆ ಕಡಾಖಂಡಿತವಾಗಿ ಅದನ್ನ ತಳ್ಳಿ ಹಾಕಿತ್ತು ಮತ್ತು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ಅದನ್ನ ತಳ್ಳಿ ಹಾಕಿತ್ತು. ಅದರಲ್ಲಿ ಆ ಸಂದರ್ಭದಲ್ಲಿ ಆ ಪ್ರಕರಣದ ನೈಜತೆಯನ್ನ ಅಥವಾ ಆ ಪ್ರಕರಣದ ಸತ್ಯಾಸತ್ಯತೆಯನ್ನ ನ್ಯಾಯಾಲಯದ ಮುಂದೆ ತಂದಿಟ್ಟಿರುವಂತದ್ದು ಒಂದು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮಾನವ ಹಕ್ಕುಗಳ ಇದು ಮತ್ತು ಹ್ಯೂಮನ್ ರೈಟ್ಸ್ ವಾಚ್. ಇನ್ನೊಮ್ಮೆ ಹೇಳಿ ಸರ್, ಆ ಸಂಘಟನೆಯ ಹೆಸರು ಬಹಳ ಮುಖ್ಯ ಆಗುತ್ತೆ. ಯಾರು ತಂದಿದ್ದು? ಕೋರ್ಟ್ ವರ್ಗು ಅದನ್ನು ತಂದಿದ್ದು ಯಾರು? ಕೋರ್ಟ್ ವರೆಗೆ ಅದನ್ನ ತಂದಿರುವಂತಹದ್ದು ಆ ಸಂದರ್ಭದಲ್ಲಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಹ್ಯೂಮನ್ ರೈಟ್ಸ್ ವಾಚ್ ಅವರು ಅದರ ಒಂದು ವರದಿಯನ್ನ ತರ್ತಾರೆ. ಅದರ ಆಧಾರದ ಮೇಲೆ ಸ್ಥಳೀಯ ನ್ಯಾಯಾಲಯ ಏನಿದೆ ಆ ತನಿಖೆಯನ್ನ ಅದರ ಬೇಸ್ ಅಲ್ಲಿ ಮರು ತನಿಖೆಗೆ ಆಗ್ರಹಿಸಿದೆ. ಯಾಕಂತ ಹೇಳಿದ್ರೆ ಅದನ್ನ ಆ ತನಿಖೆ ಕೊಟ್ಟಂತಹ ಸಂದರ್ಭದಲ್ಲಿ ಸೇನೆಯನ್ನು ನಿರಾಕರಿಸ್ತದೆ, ಆ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ನಿರಾಕರಿಸ್ತದೆ. ಆ ಸಂದರ್ಭದಲ್ಲಾಗಿದೆ ಮರು ತನಿಖೆಗಳಿಗೆ ಸ್ಥಳೀಯ ನ್ಯಾಯಾಲಯ ಆದೇಶಿಸುವಂತದ್ದು. ಆನಂತರ ಜಮ್ಮು ಕಾಶ್ಮೀರ ಹೈಕೋರ್ಟ್ ಕೂಡ ಅದೇ ರೀತಿಯ ಒಂದು ಆದೇಶವನ್ನ ಕೊಡ್ತದೆ. ಆ ನಂತರ ಅದರ ಸರ್ಕಾರ ಪ್ರೇರಿತವಾಗಿ ಅದನ್ನ ಸ್ಟೇ ಮಾಡಲಾಗ್ತದೆ. ಸುಪ್ರೀಂ ಕೋರ್ಟ್ ಕೂಡ ಅದರ ತನಿಖೆ ಈಗಲೂ ಕೂಡ ತನಿಖೆ ನಡೀತಾ ಇದೆ, ತನಿಖೆಯನ್ನು ಮುಗುದಿಲ್ಲ. ಇದರ ಇದು ವಿಚಾರ ಏನಿದೆ ಆಮೇಲೆ 2013ರವರೆಗೂ ಕೂಡ ಈ ತನಿಖೆಯಲ್ಲಿ ಮತ್ತೆ ಒಂದು PLI ಕೂಡ ಹಾಕಿರ್ತಾರೆ. ಈಗ ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಅಲ್ಲಾಗ್ಲಿ 3 ಸೇನೆದು ಮತ್ತು 2 ಯಾರು ಸಂತ್ರಸ್ತೆಯರಿದ್ದಾರೆ, ಸರ್ವೈಸ್ ಯಾರಿದ್ದಾರೆ ಅವರ ಪಿಟಿಷನ್ಗಳಿವೆ. ಇಲ್ಲಿ ನಾವು ಬೇಕಾಗಿರುವಂತಹದ್ದು ಸೇನೆ ಅಂದ ಕಾರಣಕ್ಕಾಗಿ, ಸೇನೆಯವರು ದೇಶ ರಕ್ಷಣೆ ಮಾಡ್ತಾರೆ, ಸೇನೆಯವರು ಉಗ್ರಗಾಮಿಗಳನ್ನ ತಡಿಬೇಕು, ಸೇನೆಯವರು ಗಡಿಯ ರಕ್ಷಣೆ ಮಾಡ್ಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದು ಅತ್ಯಾಚಾರ ನಡೆದಿದೆ, ದೌರ್ಜನ್ಯ ನಡೆದಿದೆ ಅನ್ನೋದನ್ನ ಒಪ್ಪಬೇಕು ಅಂತಿಲ್ಲ. ಒಂದು ವೇಳೆ ಒಪ್ಪಬೇಕು ಅಂತ ಇದ್ದಿದ್ರೆ ಅಲ್ಲಿರುವಂತ ನ್ಯಾಯಾಲಯಗಳು ಮರು ತನಿಖೆಗೆ ಆದೇಶವನ್ನು ಕೊಡ್ತಾ ಇರಲಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಈಗಲೂ ಕೂಡ ಈಗ ಒಂದು ಸಂಶೋಧನಾ ಕ್ಷಮೆ ಇರಲಿ ರಿಯಾಜ್ ಅವರೇ, ಒಂದು ಕ್ಲಾರಿಫಿಕೇಶನ್ ನಮ್ಮ ವೀಕ್ಷಕರಿಗೆ ಹೋಗ್ಬಿಡ್ಲಿ. ಭಾರತದ ಯಾವುದೇ ಕೋರ್ಟ್ ನಿಂದ ಈ ವಿಚಾರದಲ್ಲಿ ತೀರ್ಪು ಬಂದು ಸೈನಿಕರು ತಪ್ಪು ಮಾಡಿದ ಹೌದು ಅಂತ ಹೇಳಿ ತೀರ್ಮಾನ ಬಂದಿಲ್ಲ ಅಥವಾ ಆದೇಶ ಬಂದಿಲ್ಲ ಇನ್ನು ಈವರೆಗೂ ಬಂದಿಲ್ಲ. ಎರಡನೇ ಪ್ರಶ್ನೆ ನಿಮ್ಗೇನೆ, ಒಂದು ನಿಮಿಷ, ಎರಡನೇ ಪ್ರಶ್ನೆ ತಮ್ಗೇನೇನೆ. ಆಮ್ನೆಸ್ಟಿ ಅನ್ನೋ ಒಂದು ಸಂಸ್ಥೆ ಭಾರತದಲ್ಲಿ ಮಾಡ್ತಾ ಇದ್ದ ಕೆಲ ಚಟುವಟಿಕೆಗಳನ್ನು ಗಮನಿಸಿ ಅದ್ರ ಮೇಲೆ ನಿರ್ಬಂಧ ಹಾಕಿದ ನಂತರದಲ್ಲೂ ಕೂಡ ಒಂದು ಬಯಾಸ್ಡ್ ಪೊಲಿಟಿಕಲ್ ವ್ಯೂನಿಂದ ಈ ಸಂಘಟನೆ ಕೆಲಸ ಮಾಡ್ತಿದೆ ಅನ್ನೋದು ಬಹಿರಂಗ ಆದ ಮೇಲೂ ಕೂಡ ನಾವು ಆಮ್ನೆಸ್ಟಿಯನ್ನು ಸಮರ್ಥಿಸ್ಕೊಳ್ತೀವಿ, ಭಾರತೀಯ ಸೇನೆಯನ್ನು ಸಮರ್ಥಿಸ್ಕೊಳ್ಳೋದಿಲ್ಲ. ತೀರ್ಪು ಬರೋ ಮುಂಚೆ ನಾವು ಭಾರತ ಸರ್ಕಾರದ ನಿಲುವನ್ನು ನಾವು ತಿರಸ್ಕರಿಸ್ತೀವಿ, ಆದರೆ ಭಾರತದ ಸೈನಿಕರನ್ನ ನಾವು ದೋಷಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತೀವಿ. ಈ ತರ್ಕ ಸರಿಯೋ? ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ ನಾನು. ಅಲ್ಲಲ್ಲ, ಏನ್ ಗೊತ್ತಾ, ಈ ಮೋದಿ ಸರ್ಕಾರ ಬಂದಾದ್ಮೇಲೆ ನಡೆದಂತಹ ದೇಶದ ಬದಲಾವಣೆ ನಾನು ಸರ್ಕಾರದ ವಿಚಾರಕ್ಕೆ ಹೋಗ್ತಾನೆ ಇಲ್ಲ ಸರ್, ಜನರ ಗ್ರಹಿಕೆ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀನಿ. ಜನರ ಗ್ರಹಿಕೆ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀನಿ ಅಷ್ಟೇನೆ. ಅಂದ್ರೆ ನಾವು ಭಾರತದ ಸರ್ಕಾರವನ್ನ ನಂಬಲ್ಲ, ಭಾರತದ ಸೈನಿಕರನ್ನ ನಂಬಲ್ಲ. ಮಣಿಕಂಠವ್ರೆ 30 ಸೆಕೆಂಡ್ ವಿಲ್ ಗೆಟ್ ಬ್ಯಾಕ್ ಟು ಯು. ಭಾರತದ ಸರ್ಕಾರವನ್ನ ನಂಬಲ್ಲ, ಭಾರತದ ಸೈನಿಕರನ್ನ ನಂಬೋದಿಲ್ಲ. ನಾವು ಪೊಲಿಟಿಕಲಿ ಬಯಾಸ್ಡ್, ಹಾಗೆ ದುಡ್ಡಿನ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ಫ್ರಾಡ್ ಮಾಡಿದೆ ಅನ್ನೋ ಆರೋಪವಿರುವ ಸಂಸ್ಥೆಯನ್ನ ನಾವು ನಂಬ್ತೀವಿ. ಇದು ಸರಿನಾ ಅಂತ? ಮೇಡಮ್ ಅವರ ಈ ಪ್ರಶ್ನೆ ರೀತಿ ತಪ್ಪಿದೆ. ಬಹಳ ಸ್ಪಷ್ಟವಾಗಿ ಏನಿದೆ ಅಂತ ಹೇಳಿದ್ರೆ, ಗಂಭೀರವಾದಂತ ಆರೋಪಗಳು ಕೇಳಿ ಬಂದ ನಂತರ ಅಥವಾ ಈ ಮಹಿಳೆಯರು ನಮ್ಮ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವುದನ್ನ ಆರೋಪ ಮಾಡಿದ ನಂತರ ಮೆಡಿಕಲ್ ಪರೀಕ್ಷೆಯಲ್ಲಿಯೂ ಕೂಡ ಮಹಿಳೆಯರ ಮದುವೆಯಾಗದ ಮಹಿಳೆಯರ ವರ್ಜಿನಿಟಿಗೂ ದಾಳಿಯಾಗಿದೆ ಅಂತ ಹೇಳುವಂತದ್ದು ಸ್ಪಷ್ಟವಾಗಿ ಬಹಿರಂಗವಾದ ನಂತರ ಆಗಿದೆ ಈ ಸಂಸ್ಥೆಗಳು ಈ ವಿಚಾರವನ್ನು ಎತ್ತಿಕೊಳ್ಳುವಂತದ್ದು. ಅವರು ಮಾಡಿದಂತ ಗಂಭೀರ ಆರೋಪಗಳಿವೆ. ಯಾಕಂತ ಹೇಳಿದ್ರೆ ಮಾರ್ಚ್ 5ರವರೆಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಪ್ರಶ್ನೆ ರಿಪೀಟ್ ಮಾಡ್ತಿದ್ದೀನಿ ಸರ್. ಕೋರ್ಟ್ ನಲ್ಲಿ ಟ್ರಯಲ್ ನಡೀತಾ ಅಥವಾ ಕೋರ್ಟ್ನಿಂದ ಜಡ್ಜ್ಮೆಂಟ್ ಬಂದ ಸಂದರ್ಭದಲ್ಲಿ ಭಾರತೀಯ ಸೈನಿಕರೇ ಇದನ್ನ ಮಾಡಿರೋದು, ನಾನು ಅತ್ಯಾಚಾರಕ್ಕೆ ಒಳಗಾಗಿರುವ ಮಹಿಳೆಯರ ಪರವಾಗಿ ಸಂಪೂರ್ಣವಾಗಿ ನಿಲ್ತಾ ಅವರಿಗೆ ನ್ಯಾಯ ಸಿಗಲೇಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಭಾರತೀಯ ಸೈನಿಕರ ಕೈಯಿಂದಲೇ ಅತ್ಯಾಚಾರ ಆಗಿದೆ ಅಂತ ಹೇಳಿ ಭಾರತದ ಯಾವುದಾದ್ರೂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆಯಾ? ಮೇಡಮ್, ವೆರಿ ಕ್ಲಿಯರ್ ಆಗಿ ಕೋರ್ಟ್ ಆದೇಶ ಏನಿದೆ ಅಂತ ಹೇಳಿದ್ರೆ, ಇದರಲ್ಲಿ ಮರು ತನಿಖೆಗೆ ಆಯೋಗ ಆದ ನಂತರ ನೀವು ಹೇಳಿದ್ರಲ್ಲ ಆಮ್ನೆಸ್ಟಿ ಬಿಡಿ, ಸಂಘಟನೆ ಅಂತ ಗುರುತಿಕೊಂಡಾಗಿದೆ.
ಅಲ್ಲ ತೀರ್ಪು ಬಂದಿದೆಯಾ ಇಲ್ವಾ ಸರ್? ಎಸ್ ಆರ್ ನೋ ಅಷ್ಟೇ. ನಾನು ಇನ್ನ ಉಳಿದ ಪ್ಯಾನಲಿಸ್ಟ್ ಗಳನ್ನ ಮಾತನಾಡಿಸಬೇಕು. ರಿಯಾಜ್ ಅವರು ಮಣಿಕಂಠ ಅವರೇ 10 ಸೆಕೆಂಡು. ನೀವಿಬ್ರು ಕೂಡ ಆಚೆಯಿಂದ ಜಾಯ್ನ್ ಆಗಿರೋದ್ರಿಂದ ಒಟ್ಟಿಗೆ ಮಾತನಾಡಿಸಿದ್ರೆ ಯಾರು ವಾಯ್ಸು ಆಡಿಯನ್ಸ್ ಹೋಗಲ್ಲ. ಹಾಗಾಗಿ ಎಸ್ ಆರ್ ನೋ ಉತ್ತರ ಕೊಟ್ಬಿಡಿ ರಿಯಾಜ್ ಅವರೇ. ಇನ್ನು 3 ಜನ ಪ್ಯಾನಲಿಸ್ಟ್ ಇದ್ದಾರೆ. ತೀರ್ಪು ಭಾರತದ ಸೈನಿಕರ ವಿರುದ್ಧ ಬಂದಿದೆ, ಬಂದಿಲ್ಲ? ಮೇಡಮ್, ಈ ವಿಚಾರದಲ್ಲಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಮರುಪರಿಶೀಲನೆ ಮೇಡಮ್. ನೀವ್ ಹೇಳುವಾಗ ಎಸ್ಆರ್ ಮಾಡ್ಲಿಕ್ಕಿದೆ ಅನ್ನೋ ದೊಡ್ಡ ವಿಷಯ ಅಲ್ವಾ ಇದು? ನೀವು 3 ನಿಮಿಷ ಮಾತಾಡಿದಿರಿ ಸರ್. ನಾನು 3 ನಿಮಿಷ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಬಿಟ್ಟೆ ಕೇಳ್ತಾ ಇದ್ದೀನಿ. ಸಿಂಪಲ್ ಪ್ರಶ್ನೆ, ಕೋರ್ಟ್ ನಿಂದ ತೀರ್ಪು ಬಂದಿದ್ಯಾ ಇಲ್ವಾ? ಅತ್ಯಾಚಾರ ನಡೆದಿಲ್ಲ ಅಂತ ಹೇಳಿ ತೀರ್ಪು ಬಂದಿಲ್ಲ. ಭಾರತೀಯ ಸೈನಿಕರ ಕಡೆಯಿಂದ ಆಗಿದೆ ಅಂತ ತೀರ್ಪು ಬಂದಿದ್ಯಾ ಇಲ್ವಾ? ನೀವು ಹೇಳಲ್ಲ. ಎನಿವೆ ಇನ್ನೊಂದು ಬಹಳ ಮುಖ್ಯವಾದ ಪೋಸ್ಟರ್ ಅನ್ನ ಸ್ಕ್ರೀನ್ ನ ಮೇಲೆ ತಂದು ನಾನು ಉತ್ಕರ್ಷ್ ಅವರನ್ನ ಹಾಗೆ ಮಣಿಕಂಠ ಅವರನ್ನ ಹಾಗೆ ನಮ್ಮ ಸರ್ನ ಕೂಡ ಮಾತನಾಡಿಸ್ತೀನಿ. ಆ ಒಂದು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಪೋಸ್ಟರ್ ಇದೆ. ನಾನು PCR ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ಯಡಳಿ ಸರ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಆ ಪೋಸ್ಟರ್ನ ಸಾಧ್ಯ ಆದರೆ ಫುಲ್ ಸ್ಕ್ರೀನ್ ಅಲ್ಲಿ ತನ್ನಿ. ಬಹುಶಃ ಪ್ಯಾಲೆಸ್ಟೀನ್ ಅನ್ನೋ ಹೆಸರಲ್ಲಿ ಆ ಫೈಲ್ ಸೇವ್ ಆಗಿದೆ. ಪೋಸ್ಟರ್ ಹಾ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಫ್ರಮ್ ಕಾಶ್ಮೀರ್ ಟು ಪ್ಯಾಲೆಸ್ಟೀನ್, ಬಲವಂತದ ಒತ್ತುವರಿ ಈಸ್ ಅ ಕ್ರೈಮ್. ಕಾಶ್ಮೀರವೇ ಆಗಿರಬಹುದು, ಪ್ಯಾಲೆಸ್ಟೀನೇ ಆಗಿರಬಹುದು, ಬಲವಂತದ ಒತ್ತುವರಿ ಈಸ್ ಅ ಕ್ರೈಮ್. ಪ್ಯಾಲೆಸ್ಟೀನದ ಪಕ್ಕಕ್ಕೆ ಇಟ್ಬಿಡೋಣ. ನಮಗೆ ಬೇಕಾಗಿರೋದು ಕಾಶ್ಮೀರದ ವಿಚಾರ, ನಮಗೆ ಗೊತ್ತಿರೋ ಹಾಗೆ ಉತ್ಕರ್ಷ್ ಅವರೇ ಹಾಗೆ ಮಣಿಕಂಠ್ ಕೂಡ ಅದಾದ್ಮೇಲೆ ಉತ್ತರ ಕೊಡ್ಲಿ. ಈ ಪೋಸ್ಟರ್ ಬಗ್ಗೆ ಹೇಳ್ಬಿಡ್ತೀನಿ. ಇದು ಯಾವ ಸಂಸ್ಥೆ ಅಥವಾ ಸಂಘಟನೆ ಈ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನಿನ್ನೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಉದ್ದೇಶವನ್ನ ಹೊಂದಿತ್ತು, ಅದೇ ಸಂಸ್ಥೆ ಹಿಂದೆ ಮಾಡಿದ ಕಾರ್ಯಕ್ರಮದ ಪೋಸ್ಟರ್ಗಳಿದು. ಉತ್ಕರ್ಷ್ ಅವರೇ, ಕಾಶ್ಮೀರದಲ್ಲಿ ಬಲವಂತವಾಗಿ ಹಾಗಾದ್ರೆ ಒತ್ತುವರಿ ಮಾಡ್ಕೊಂಡಿರೋರು ಯಾರು? ಭಾರತ ಸರ್ಕಾರನ? ಯಾಕಂದ್ರೆ ಇವರು ಬೇರೆ ಪೋಸ್ಟ್ಗಳಲ್ಲಿ ಭಾರತ ಸರ್ಕಾರ ವಿರುದ್ಧವಾಗಿ ಧ್ವನಿ ಇರೋದು. ಹೀಗಾಗಿ ಇದನ್ನ ನಾವು ಹಿಂಗೆ ಅಸ್ಯೂಮ್ ಮಾಡ್ಕೊಳ್ಬೋದಾ ಅಂತ. ಮೇಡಮ್ ನೋಡಿ, ಈ ವಿಚಾರದಲ್ಲಿ 3 ಅಂಶಗಳನ್ನು ಭಾಳ ಪ್ರಮುಖವಾಗಿ ಗಮನಿಸಬೇಕು. ಮೊದಲನೇದೇನು ಅಂತಂದರೆ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶದ್ರೋಹದ ಘಟನೆಗಳು ಇದೇನು ಮೊದಲಲ್ಲ. ಈ ಹಿಂದೆ ಕೂಡ ಬಹಳ ಸ್ಪಷ್ಟವಾಗಿ AISA ಸಂಘಟನೆಯ ಮುಖಾಂತರ ಸ್ಪಾರ್ಕ್ ಎನ್ನುವಂಥ ಸಂಸ್ಥೆ, ನಿಮ್ಗೆ ಹೇಳ್ತೀನಿ, ಶಾರ್ಜಿಲ್ ಇಮಾಮ್ ಯಾವ ವ್ಯಕ್ತಿ ಹೇಳ್ತಾನೆ ವಿ ವಿಲ್ ಕಟ್ ಆಫ್ ದ ಚಿಕನ್ ನೆಕ್ ಫ್ರಮ್ ಇಂಡಿಯಾ ಅಂತ ಹೇಳಿದಂಥ ವ್ಯಕ್ತಿ ಪರವಾಗಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಉಮರ್ ಖಲೀದ್ ಎನ್ನುವಂಥ ಒಬ್ಬ ದೇಶದ್ರೋಹಿ ಹೇಳ್ತಾನೆ ಅಫ್ಜಲ್ ಹಮ್ ಶರ್ಮಿಂದಾ ಹೇ ತೇರಾ ಕಾಟಿರ್ ಜಿಂದಾ ಎಂದು ಹೇಳಿದಂಥ ಉಮರ್ ಖಲೀದ್ನ ಪರವಾಗಿ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯೂನಿವರ್ಸಿಟಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ. ಎರಡನೇದೇನು ಅಂತಂದರೆ, ನಿನ್ನೆ ನಡೆದಂಥ ಕಾರ್ಯಕ್ರಮ ಯಾರಾದರೂ ಒಪ್ತಕ್ಕಂಥ ಕಾರ್ಯಕ್ರಮನ, ಆ ಕಾರ್ಯಕ್ರಮದ ಹೆಡ್ಡಿಂಗ್ ಏನಿದೆ ರೀ, ಇಂಡಿಯನ್ ಸ್ಟೇಟ್ ಆನ್ ಕಾಶ್ಮೀರ್ ಅಂತ ಹೇಳ್ತಾರೆ. 35 years of justice denied, condemn the violence by the Indian state on Kashmir ಅಂತಂದ್ರೆ ಏನರ್ಥ ಅಂದ್ರೆ, ಕಾಶ್ಮೀರ್ ಭಾರತದ ಭಾಗವಲ್ಲ, ಭಾರತದ ಸೈನಿಕರು ರೇಪಿಸ್ಟ್ಗಳ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು, ದೇಶದ್ರೋಹದ ಚಟುವಟಿಕೆಯನ್ನ ಸೈನಿಕರು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಸ್ಪಷ್ಟವಾದಂಥ ಸಂದೇಶವನ್ನ ಸ್ಪಾರ್ಕ್ ಎನ್ನುವಂಥ ಸಂಸ್ಥೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಕೊಡ್ಲಿಕ್ಕೆ ಹೊಟ್ಟಿದ್ದಂಥದ್ದು. ಇದನ್ನ ಯಾರು ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ. ಮತ್ತೆ 3ನೇದು ಬಹಳ ಪ್ರಮುಖವಾಗಿ ಪೊಲಿಟಿಕಲಿ ಹೇಳಬೇಕು ಅಂತಂದ್ರೆ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೂ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಆತ್ಮೀಯವಾದಂತ ನಂಟಿದೆ. ಮೊನ್ನೆ ಸಿದ್ದರಾಮಯ್ಯ ಅಲ್ಲಲ್ಲ ಒಂದು ನಿಮಿಷ, ಮೊನ್ನೆ ಸಿದ್ದರಾಮಯ್ಯನವರು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಫೇಸ್ಬುಕ್ ಅಲ್ಲಿ. ಆ ಗ್ಯಾರಂಟಿ ಸ್ಕೀಮ್ಗಳ ರಿಪೋರ್ಟ್ ಅನ್ನ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇಂದ ಬಹಳ ಸ್ಪಷ್ಟವಾಗಿ ಉತ್ಕೃಷ್ಟವಾಗಿ ಕೆಲಸ ಮಾಡ್ತೀನಿ. ಸೊ ತಪ್ಪೇನು ಅಂತಂದ್ರೆ, ಇಂಥ ದೇಶದ್ರೋಹದ ಚಟುವಟಿಕೆಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ಯೂನಿವರ್ಸಿಟಿ ಕಡೆಯಿಂದ ಆ ಯೂನಿವರ್ಸಿಟಿ ಸರ್ಕಾರ ಕೈ ಜೋಡಿಸುತ್ತೆ ಅಂತಂದ್ರೆ, ಪಾಪ ನಮ್ಮ ABP ಕಾರ್ಯಕರ್ತರ ಮೇಲೆ ಆಸ್ ಯೂಶುವಲ್ ಫಿಕ್ಸ್ಡ್ ಅದು ಕೇಸ್ ಫಿಕ್ಸ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನಾವು ಪ್ರತಿ ಬಾರಿ ಹೇಳ್ತಾ ಇದ್ವಿ, ಈ ಎಡಪಂಥೀಯರು, ಈ ಎಡಬಿಡಂಗಿಗಳು, ಸ್ವಯಂ ಘೋಷಿತ ಬುದ್ಧಿಜೀವಿಗಳು, ಕಾಂಗ್ರೆಸ್ನವರು, ದೇ ಆರ್ ಆಲ್ ಒಂದೇ ನಾಣ್ಯದ ಎರಡು ಮುಖಗಳು. ಎಡಪಂಥೀಯರು ಖಂಡಿತವಾಗ್ಲೂ ಇದೇನಿದು, ಇದೇ ಘಟನೆ ಏನ್ರಿ, ಇದೇನ್ರಿ ಇದು, ಇದೇನಿದು, ಇದನ್ನೇನ್ರಿ, ಇದನ್ನ ನೀವು ಒಪ್ಕೊಳ್ತೀರಾ ನೀವು? ಹಾಗಾದ್ರೆ ಈ ಘಟನೆ ಏನು? ಯಡಳಿ ಸರ್ ಆಯ್ತು.
ಉತ್ಕರ್ಷ್ ಅವ್ರು ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ನಿಮ್ಮದೇ ಒಪಿನಿಯನ್ ತಗೊಳ್ತೀನಿ. ನಾನು ಹಿಂದೆ ತೋರಿಸಿದ ಪೋಸ್ಟರ್, ಈ ಪೋಸ್ಟರ್ ಎರಡೂ ಕೂಡ ಅದು ಸಾಧ್ಯ ಆದರೆ ಟೆಕ್ಸ್ಟ್ ಅನ್ನು ತೆಗೆದುಬಿಟ್ಟು ಇನ್ನೊಂದು ಸ್ವಲ್ಪ ಕೆಳಗಡೆ ಇರುವ ಫೋಟೋ ಕಾಣೋ ರೀತಿಯಲ್ಲಿ ಡಿಸ್ಪ್ಲೇ ಮಾಡಿ. ಉತ್ಕರ್ಷ್ ಅವರು ಹೇಳ್ತಾ ಇದ್ದ ಹಾಗೆ ಅಲ್ಲಿರುವ ಪೋಸ್ಟರ್ಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಶಾರ್ಜಲ್ ಇಮಾಮ್, ಉಮರ್ ಖಾಲಿದ್ ಅಂಡರ್ ಟ್ರಯಲ್ ಸರ್, ನಾನು ಒಪ್ಕೊಳ್ತೀನಿ. ಆದರೆ ಅಲ್ಲಿದ್ದ ಡಿಸ್ಕಷನ್ನ, ಡಿಬೇಟ್ನ ಟಾಪಿಕ್ ಏನಿದೆ, ಬೇಲು ಕೊಡ್ತಾ ಇಲ್ಲ, ಟ್ರಯಲ್ ಕೂಡ ಮಾಡ್ತಾ ಇಲ್ಲ. ಇವರೆಲ್ಲರೂ ಪೊಲಿಟಿಕಲ್ ಪ್ರಿಸನರ್ಗಳು ಇವರೆಲ್ಲ. ಇವ್ರ ವಿಚಾರದಲ್ಲಿ ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಇದೇ ಯೂನಿವರ್ಸಿಟಿಯಲ್ಲಿ ಇದೇ ಸಂಸ್ಥೆ ಕಡೆಯಿಂದ ಆದಂತಹ ಮತ್ತೊಂದು ಚರ್ಚೆಯ ವಿಚಾರ. ಅಂದರೆ ದೇಶದ ಸಮಗ್ರತೆ ವಿರುದ್ಧವಾಗಿ ನಿಂತವರು, ದೇಶದ ಏಕತೆಯ ವಿರುದ್ಧವಾಗಿ ನಿಂತವರು, ದೇಶದ ಕಾನೂನು ಸುವ್ಯವಸ್ಥೆಯ ವಿರುದ್ಧವಾಗಿ ನಿಂತವರು ಅನ್ನೋ ಆರೋಪ ಹೊತ್ತವರ ಪರವಾಗಿ ಕಾರ್ಯಕ್ರಮವನ್ನ ಮಾಡುವುದು, ದೇಶದ ಅವಿಭಾಜ್ಯ ಅಂಗವಾಗಿರುವ ಕಾಶ್ಮೀರವನ್ನ ಫ್ರೀ ಮಾಡಿ ಅಂತ ಹೇಳಿ ಪೋಸ್ಟರ್ಗಳನ್ನ ಹಾಕುವುದು, ಇದು ಕೂಡ ನಮ್ಮ ಯೂನಿವರ್ಸಿಟಿಗಳಲ್ಲಿ ಅಲೌಡ ಅಂತ ಹೇಳಿ. ಎಡಲಿ ಸರ್, ಈಗ ನೀವೇನನ್ನ ಹೇಳಿದಿರೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಕೊಡ್ಬೇಕಾ? ನಿಮ್ಮ ಒಪಿನಿಯನ್ನು ಅಥವಾ ನಿಮ್ಮ ವಿರೋಧವನ್ನು ವ್ಯಕ್ತಪಡಿಸಿ, ಬೇಡ ಅನ್ನೋದಿಲ್ಲ. ನಾವು ಚರ್ಚೆಗೆ ಸಿದ್ಧರಿಲ್ಲ ಅನ್ನೋದಿದೆಯಲ್ವಾ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇರತಕ್ಕಂಥದ್ದು ಏನೋ ಅವ್ರ ಮೂಗಿ ನೇರಕ್ಕೆ ಮಾತಾಡ್ತಾರೆ, ಅವ್ರ ಪಕ್ಷದ ಪರವಾಗಿ ಮಾತಾಡ್ತಾರೆ, ಆಯ್ತಾ? ಎಲ್ಲರೂ ಸಹಿತ ವಿರೋಧಿಗಳು, ನಾವು ಮಾತ್ರ ದೇಶ ಪ್ರೇಮಿಗಳು ಅಂತ ಹೇಳ್ಬಿಟ್ಟು. ಸ್ವಾಮಿ, ಈ ದೇಶ ಎಲ್ಲರಿಗೂ ಸಂಬಂಧಪಟ್ಟದ್ದು, ಈ ದೇಶ ಎಲ್ಲರಿಗೂ ಸಂಬಂಧಪಟ್ಟದ್ದು, ಎಲ್ಲರಿಗೂ ನಮ್ಮ ದೇಶ ಪ್ರೇಮ ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರು ಅವರು ಇವರು ಅಂತಲ್ಲ. ನೀವು ಮೊದಲನೇದಾಗಿ ಈ ದೇಶದ ಸಂವಿಧಾನವನ್ನು ಒಪ್ಪುವವರು, ಕಾನೂನನ್ನು ಒಪ್ಪುವವರು, ಕಾನೂನನ್ನ ಕೈಗೆ ತೆಗೆದುಕೊಳ್ಳಕೂಡದು. ನೀವು ಅಲ್ಲಿ ಹೋಗಿ ಹಲ್ಲೆ ಮಾಡಕೂಡದು. ಅದಕ್ಕೋಸ್ಕರ ಅದಕ್ಕೊಂದು ವ್ಯವಸ್ಥೆ ಇದೆ. ಪ್ರಶ್ನೆ ಇದ್ದಿದ್ದು ಸ್ಪೆಸಿಫಿಕಲಿ ಇಂಥ ವಿಚಾರ. ಆಯ್ತಮ್ಮ, ಈ ದೇಶದ್ರೋಹದ ಪೋಸ್ಟರ್ ಹಾಕಿದ್ರು, ಅದನ್ನ ಕಂಪ್ಲೇಂಟ್ ಮಾಡ್ಲಿಕ್ಕೆ, ಅದನ್ನ ಪ್ರಶ್ನಿಸಲಿಕ್ಕೆ ಯಾರು ಹಾಕಿದ್ರೆ ಎಡಪಂಥೀಯರು, ನೀವು ಬಲಪಂಥೀಯರು, ಅಥವಾ ನೀವು ದೇಶದ್ರೋಹಿಗಳು ಅಂತ ನಾನು ಸಾಬೀತುಪಡಿಸಬಲ್ಲೆ. ನಿಮ್ಮ ದೇಶದ್ರೋಹವನ್ನು ನಾನು ಸಾಬೀತುಪಡಿಸ್ತೇನೆ. ಉತ್ತರ ಬೇಕು, ಎಡಲಿ ಸರಿಂದ ಉತ್ತರ ಬೇಕು. ನಿಮ್ ವಾಯ್ಸ್ ಹೋಗ್ತಿಲ್ಲ, ದಯಮಾಡಿ ಸಮಯ ಹಾಳು ಮಾಡೋದು ಬೇಡ. ನಾನ್ ಪ್ರಶ್ನೆ ಕೇಳಿದ್ ಸಿಂಪಲ್. ಯೂನಿವರ್ಸಿಟಿಗಳಲ್ಲಿ ಇಂಥ ಚರ್ಚೆಗಳಾಗ್ಲಿ, ನೋ ಪ್ರಾಬ್ಲಮ್. ನಾನು ಇಟ್ನಾಳ್ ಸರ್ಗೆ ಕೇಳಿದಂಥದ್ದೇ ಮತ್ತೆ ಪ್ರಶ್ನೆ ನಿಮಗೆ ರಿಪೀಟ್ ಕೇಳ್ತೀನಿ. ಪದೇ ಪದೇ ಇಂಥ ವಿಚಾರದ್ದೇ ಚರ್ಚೆಗಳಾಗ್ತಾ ಇರುವಾಗ, ಇಂಥ ವಿಚಾರವನ್ನ ಸಮರ್ಥಿಸುವವರನ್ನೇ ಮಾತನಾಡಲಿಕ್ಕೆ ಕರ್ಕೊಂಡು ಬರ್ತಿರುವಾಗ ಉದ್ದೇಶದ ಬಗ್ಗೆ ಪ್ರಶ್ನೆ ಹುಟ್ಟೋದಿಲ್ವಾ? ಅದರ ಬಗ್ಗೆ ನಿಮಗೆ ಅಬ್ಜೆಕ್ಷನ್ ಇದ್ರೆ ಅದರದ್ದೇ ಆದ ಸಕ್ಷಮ ಪ್ರಾಧಿಕಾರಗಳಿದ್ದಾವೆ, ಕಾನೂನುಗಳಿದ್ದಾವೆ, ಸೆಷನ್ಗಳಿದ್ದಾವೆ, ಕೋರ್ಟ್ ಇದೆ. ಅಗೇನ್ ಗೋಯಿಂಗ್ ಟು ಎಬಿವಿಪಿ ಆಕ್ಟ್ ಸರ್. ನಾನು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ನೀವು ಹೋಗಿ ಕಾನೂನು ಪ್ರಕಾರ ಹೋಗಿ. ನಾನು ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ನೀವು ಸಂವಿಧಾನ ವಿರೋಧಿಗಳಾಗ್ತೀರಿ, ದೇಶದ್ರೋಹಿಗಳಾಗ್ತೀರಿ. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ ನೀವು. ನಾನು ಎಬಿವಿಪಿ ಅಲ್ಲಿ ಹೋಗಿದ್ದು, ಗಲಾಟೆ ಮಾಡಿದ್ದು 100% ಚರ್ಚೆಗೆ ಒಳಪಡಿಸ್ತೀನಿ. ನನ್ನ ಪ್ರಶ್ನೆ ಇದ್ದಿದ್ದು, ಈ ರೀತಿಯ ಚರ್ಚೆಗಳು ಪದೇ ಪದೇ ಒಂದು ಯೂನಿವರ್ಸಿಟಿಯಲ್ಲಿ ಆಗ್ತಾ ಇದ್ದಾಗ ಅನುಮಾನ ಹುಟ್ಟುತ್ತೋ ಹುಟ್ಟೋದಿಲ್ವೋ ಆ ಯೂನಿವರ್ಸಿಟಿಯ ಉದ್ದೇಶದ ಬಗ್ಗೆ ಅಷ್ಟೇ, ಪ್ರಶ್ನೆ ಅಷ್ಟೇ. ಸರಿ, ಈಗ ಅಲ್ಲಿ ಹೋಗಿ ಹಲ್ಲೆ ಮಾಡಿದವ್ರ ಉದ್ದೇಶ ಏನು? ನಾನು ಕೇಳ್ತೀನಿ ಸರ್, ನಾನು 100% ಕೇಳ್ತೀನಿ. ಅದನ್ನು ಚರ್ಚೆ ಮಾಡೋಣ. ಮೊದಲೇದಾಗಿ ಇಲ್ಲಿ ಗಲಾಟೆ ಆಗಿದ್ ನೆನ್ನೆ, ಇರಿ ಬಂದೆ ಮಣಿಕಂಠ ಅವರೇ, ನಿಮ್ದೇ ವಾಯ್ಸ್ ಬೇಕಿದಕ್ಕೆ. ಗಲಾಟೆ ಆಗಿದ್ ನೆನ್ನೆ, ಬಟ್ ಕಳೆದ 3-4 ವರ್ಷಗಳಿಂದ ಇಂಥ ಚರ್ಚೆ ಆಗಿದೆ. ಯಾವುದೇ ರೀತಿ ತನಿಖೆನೂ ಆಗಿಲ್ಲ, ಯಾವುದೇ ರೀತಿ ಎನ್ಕ್ವೈರಿನೂ ಆಗಿಲ್ಲ, ಯಾವುದೇ ರೀತಿ ಆಕ್ಷನ್ ಆಗಿಲ್ಲ, ಯಾವುದೇ ರೀತಿ ನಿರ್ಬಂಧನೂ ಆಗಿಲ್ಲ. ಗಲಾಟೆ ಆಗಿದ್ ನೆನ್ನೆ ಖಂಡನೀಯ, ನಾನು ಒಪ್ಕೊಳ್ತೀನಿ. ಬಟ್ ಇಂಥ ಚರ್ಚೆಗಳು ಕಳೆದ 3-4 ವರ್ಷದಿಂದ ನಿರಂತರವಾಗಿ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನಾನು ಕೇಳ್ತಿದ್ದೀನಿ. ಎಬಿವಿಪಿ ಅವರು ಮಾತಾಡುವಾಗ ಹೇಳಿದ್ರು 2 ವರ್ಷದಿಂದ ಅಂತ. ನೀವು ಅದಕ್ಕೆ ಇನ್ನೊಂದು 2 ವರ್ಷ ಸೇರಿಸಿ 4 ವರ್ಷ ಹೇಳ್ತಾ ಇದ್ದೀರಿ. ಇನ್ಸ್ಟಾಗ್ರಾಮ್ ಪೋಸ್ಟ್ ಆಫ್ ದ ಆರ್ಗನೈಸೇಷನ್ ನಾನು ನನ್ನ ಹೋಮ್ವರ್ಕ್ ಮೇಲೆ ಕೇಳ್ತಾ ಇದ್ದೀನಿ ಸರ್. ನನ್ನ ಹೋಮ್ವರ್ಕ್ ಮೇಲೆ ಕೇಳ್ತಾ ಇದ್ದೀನಿ. 2021ರಿಂದ ಕೂಡ ಪೋಸ್ಟ್ಗಳಿದೆ, ನಾನು ತೋರಿಸ್ತೀನಿ ನಿಮಗೆ. ಆಯ್ತು, ಈಗ ನಾವು ಹೇಳ್ತಾ ಇರೋದು, ನಾನಾಗ್ಲಿ ಅವರಾಗ್ಲಿ ಯಾರೇ ಆಗಿರ್ಲಿ, ಭಾರತೀಯ ಸೇನೆ ಮೇಲೆ ಆರೋಪ ಮಾಡ್ತಾ ಇಲ್ಲ. ಭಾರತೀಯ ಸೇನೆ ಅನ್ನೋದು ಯಾವುದು ಕುನಾನ್ ಮತ್ತು ಪುಷ್ಕರದಲ್ಲಿ
125 ಜನ ಸೈನಿಕರು ಹೋಗಿ ಮಧ್ಯರಾತ್ರಿ ಹೊತ್ತಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಗಂಡಸರ ಬಗ್ಗೆ ಟಾರ್ಚರ್ ಕೊಟ್ಟು ಸುಮಾರು 60ರಿಂದ 70 ಜನ ಹೆಣ್ಮಕ್ಳ ಮೇಲೆ 13 ವರ್ಷದಿಂದ 80 ವರ್ಷದ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಸೊ ಮಾಡಿದ್ದಾರೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಮಾಡಿದ್ದಾರೆ, ನಾನು ಹೇಳ್ತೀನಿ ಮಾಡಿದ್ದಾರೆ ಅಂತ ಹ್ಯೂಮನ್ ರೈಟ್ಸ್ ವಾಚ್ ಅಂತ ಒಂದು ಸಂಸ್ಥೆ ಅದು ಸಹಿತ ಸ್ಪಷ್ಟವಾಗಿ ಹೇಳಿದೆ. 2 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಗಳು ದಾಖಲಿಸಿದ್ದಾವೆ. ಆಯ್ತು, ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮಾರ್ಚ್ 5ನೇ ತಾರೀಕು ಘಟನಾ ಸ್ಥಳಕ್ಕೆ ಸ್ವತಃ ಭೇಟಿ ಆಗ್ತಾರೆ. 23 ಮಹಿಳೆಯರು ಮಾಡಿದ ರೇಪ್ ಆರೋಪವನ್ನು ದೃಢೀಕರಣ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆ ನಂತರ ಅದು ಹೈಕೋರ್ಟ್ಗೆ ಹೋಗುತ್ತೆ. ಕೆಲವು ವರದಿಗಳು ಅವಾಗ 33 ಮಹಿಳೆಯರನ್ನ ಸಂದರ್ಶಿಸಿದ್ದಾವೆ, ಅತ್ಯಾಚಾರನ ದೃಢಪಡಿಸಿದ್ದಾವೆ. ಅದರ ಜೊತೆಗೆ ಮಾನವ ಹಕ್ಕು ಸಂಸ್ಥೆಗಳು ಈ ಅತ್ಯಾಚಾರ ಘಟನೆಗಳು ಗಂಭೀರವಾಗಿ ಪರಿಗಣಿಸಬೇಕು ಅಂತ ತನಿಖೆಗೆ ಒತ್ತಾಯಿಸಿದ್ದಾವೆ. ಅದನ್ನ ಸರ್ಕಾರಿ ಸಂಸ್ಥೆಗಳು ವಿರೋಧಿಸಿದ್ದಾವೆ. ಆಯ್ತಾ, ಇವಾಗೂ ಸಹಿತ ಅದು ಕೇಸು ಟ್ರಯಲ್ ಅಲ್ಲಿ ಇದೆ. ಎಷ್ಟು ವರ್ಷ ಆಯ್ತು? 35 ವರ್ಷ. 35 ವರ್ಷದ ಹಿಂದೆ 2 ಗ್ರಾಮಗಳ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಸಾಮೂಹಿಕ ಅತ್ಯಾಚಾರ ಇವತ್ತಿಗೂ ಆಗ್ತಾ ಇದೆ. ಇವಾಗ ಹೇಳ್ತಾ ಇದೆ ಇನ್ನು 100 ವರ್ಷ ಆದ್ರೂ ಅದು ಬಗೆಹರಿದಿಲ್ಲ. ಅಲ್ಲ, ಅದ್ರ ಅರ್ಥ ಏನು ಅಂದ್ರೆ ಯಾವಾಗ ರಿಸಲ್ಟ್ ಬಂದಿಲ್ವೋ, ಯಾವಾಗ ಶಿಕ್ಷೆ ಆಗಿಲ್ವೋ ಅದು ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದನ್ನು ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೇಳ್ತಾ ಇದೆ, ದೃಢೀಕರಣ ಮಾಡ್ತಾ ಇದೆ. ನಾನು ಮತ್ತೆ ಹೇಳ್ತೀನಿ, ತನಿಖೆ ಆಗ್ಲೇಬೇಕು, ತೀರ್ಪು ಬರಲೇಬೇಕು. ಅಲ್ಲಿವರೆಗೂ ಜಡ್ಜ್ಮೆಂಟ್ ಪಾಸ್ ಮಾಡ್ಲಿಕ್ಕೆ ನಾನು ನೀವು ಯಾರು ಅಲ್ಲ. ನೀವು ಉತ್ತರ ಕೊಟ್ಟಿಲ್ಲ. ಮಾಡಬೇಕು. ನನ್ನ ಪ್ರಶ್ನೆ ನೀವು ತಲುಪಿಸ್ಕೊಂಡೇ ಇಲ್ಲ ಸರ್. ನಾನು ಮತ್ತೆ ಕೇಳ್ತಾ ಇದ್ದೀನಿ. ಕಾಶ್ಮೀರ ನಮ್ಮ ದೇಶದ ಭಾಗವಲ್ಲ. ಕಾಶ್ಮೀರವನ್ನ ಫ್ರೀ ಮಾಡಬೇಕು. ನಾವು ಪ್ಯಾಲೆಸ್ಟೈನ್ ಪರವಾಗಿ ನಿಂತ್ಕೋಬೇಕು. ಭಾರತ ಸರ್ಕಾರ ಹಾಗೆ ಭಾರತೀಯ ಸೈನಿಕರ ವಿರುದ್ಧವಾಗಿ ನಾವು ನಿಲ್ಲಬೇಕು. ಇಂಥದ್ದೇ ಚರ್ಚೆಗಳಾಗ್ತಾ ಇರುವಾಗ, ಒನ್ ಸೈಡೆಡ್ ಚರ್ಚೆಗಳಾಗ್ತಾ ಇರುವಾಗ, ಬಯಾಸ್ಡ್ ಚರ್ಚೆಗಳಾಗ್ತಾ ಇರುವಾಗ ಉದ್ದೇಶದ ಬಗ್ಗೆ ಅನುಮಾನ ಬರುತ್ತಾ ಇಲ್ವಾ? ನನ್ನ ಪ್ರಶ್ನೆ ಸಿಂಪಲ್ ಆಗಿತ್ತು. ನೀವು ಘಟನೆ ಬಗ್ಗೆ ಹೇಳಿದ್ರಿ, ನಾನು ಒಪ್ಕೊಂಡೆ. ಬಟ್ ನನ್ನ ಪ್ರಶ್ನೆಗೂ ಉತ್ತರ ಬೇಕು. ದೇಶದ್ರೋಹದ ಕೆಲಸವನ್ನ ಯಾರೇ ಮಾಡಿದ್ರು ಆಯ್ತಾ, ಅವರು ಕಾನೂನಾತ್ಮಕವಾಗಿ ಶಿಕ್ಷೆಗೆ ಅರ್ಹರು. ಸರಿ, ಇದನ್ನ ನಾವು ಒಪ್ಕೊಳ್ತಾ ಇದ್ದೀವಿ. ಆಯ್ತಾ, ಅದ್ರ ಬಗ್ಗೆ ದೇಶ ಪ್ರೇಮ ದೇಶದ್ರೋಹ ಅನ್ನೋದಿದೆಯಲ್ಲ, ಅವರವರ ಪರ್ಪೆಷನ್, ಅವರವರ ಆಲೋಚನೆ, ಅವರವರ ದೃಷ್ಟಿಕೋನ ಆಗಿರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಕಾಶ್ಮೀರದಲ್ಲಿ ಅತ್ಯಾಚಾರ ಆಗಿರ್ತಕ್ಕಂಥ ಮಕ್ಕಳು ಮರಿ ಅವ್ರ ತಂದೆ ತಾಯಿಗಳನ್ನ ಕೇಳಿದ್ರೆ ಅವ್ರು ಏನ್ ಮಾಡ್ತಾರೆ? ಉಮರ್ ಖಾಲಿದ್ನ ಪರವಾಗಿ ಮಾತನಾಡಿದ್ರು, ಅದು ದೇಶ ಪ್ರೇಮ. ಉಮರ್ ಖಾಲಿದ್ ಇವತ್ತವರೆಗೂ ಇಷ್ಟು ವರ್ಷ ಆದ್ರೂ ಹೊರಗಡೆ ಬಿಡ್ತಾ ಇಲ್ಲಲ್ರಿ. ಬೇರೆ ಎಲ್ಲ ರಾಜ್ಯ ಎದುರು ಕೊಡ್ತೀರಾ? ಯಾವ ಘೋಷಣೆ ನೀವು ನೀವು ಕೊಟ್ಟರೆ ಘೋಷಣೆಗಳು ಕಡಿಮೆ. ತಲೆ ತೆಗಿರಿ, ಕಾಲ್ ತೆಗಿರಿ ಅಂತ ಘೋಷಣೆ ಕೊಟ್ಟರು. ಮಣಿಕಂಠ ಅವ್ರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಹೋಮ್ ಮಿನಿಸ್ಟರ್ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಗೃಹ ಸಚಿವರ ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಳ್ಳೋಣ. ಅದಾದ್ಮೇಲೆ ಎಬಿವಿಪಿ ಕಡೆಯಿಂದ ಮಣಿಕಂಠ ಅವರು ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ಪ್ರಶ್ನೆ ಗೃಹ ಸಚಿವರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ? ಪರ ವಿರೋಧ ಆಗೇ ಆಗುತ್ತಲ್ವಾ? ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಶಾಂತಿ ಮೇಂಟೈನ್ ಮಾಡಿ ಅಂತ ಹೇಳಿ. ಮಣಿಕಂಠ ಅವರೇ, ಒಳಗೇನು ಚರ್ಚೆ ಆಗ್ತಿತ್ತು, ಅದಕ್ಕೆ ನಿಮ್ಮ ಸಂಘಟನೆಯ ಆಕ್ಷೇಪ ಏನಿತ್ತು ಅದೆಲ್ಲವೂ ಸರಿಯೇ. ಬಟ್ ಗೃಹ ಸಚಿವರ ಹೇಳಿದ್ದು ಒಂದು ಅಂಶ ನಿಜ. ಕಾನೂನನ್ನು ಕೈಗೆತ್ಕೊಳ್ಳಿಕ್ಕೆ ಯಾರಿಗೂ, ಇನ್ಕ್ಲೂಡಿಂಗ್ ವಿದ್ಯಾರ್ಥಿ ಸಂಘಟನೆಗೂ ಕೂಡ ಅವಕಾಶ ಇಲ್ಲ. ಕೈಯಲ್ಲಿ ಏನೋ ರಾಡ್ಗಳನ್ನು ಇಟ್ಕೊಂಡು ಯೂನಿವರ್ಸಿಟಿಗೆ ಮಸಿ ಬಳದು ಅಲ್ಲೆಲ್ಲ ವ್ಯಾಂಡಲೈಸ್ ಮಾಡಿಕೊಂಡು ಗೇಟನ್ನು ಬ್ರೇಕ್ ಓಪನ್ ಮಾಡಿ ಒಳಗೆ ನುಗ್ಗಿ, ಇದು ಅವಶ್ಯಕತೆ ಇತ್ತ ಮಣಿಕಂಠ ಅವರೇ? ಅಲ್ಲೇನು ಮಾಡಿದ್ದಾರೆ? ಅಲ್ಲೇ 2 ಕಡೆ ಆಗಿದೆ, ನಿನ್ನೆ ಲೈವ್ ತೋರಿಸಿದೀವಿ. ಸರ್ ನೀವೇ ಜಡ್ಜ್ಮೆಂಟ್ ಕೊಟ್ಬಿಡಿ ಸರ್ ಎಲ್ಲವನ್ನು. ನಿನ್ನೆ ನೀವು ಕ್ಯಾಂಪಸ್ ಅಲ್ಲಿ ಇದ್ರಿ ಅನ್ಸುತ್ತೆ ಬಹುಶಃ. ಪ್ರಶ್ನೆಗೆ ಬನ್ನಿ ಮಣಿಕಂಠ ಅವರೇ, ನಿಮಗೆ ಕೇಳಿದ ಪ್ರಶ್ನೆ, ಕಾನೂನನ್ನ ಕೈಗೆತ್ಕೊಂಡಿದ್ದು ಸರಿನಾ? ನೋಡಿ, ಕಾನೂನನ್ನ ಕೈಗೆತ್ಕೊಂಡ್ರಿ ಯಾರು ಅನ್ನೋದು ನ್ಯಾಯಾಲಯದಲ್ಲಿ ತೀರ್ಪಾಗ್ಲಿ, ನ್ಯಾಯಾಲಯದಲ್ಲಿ ತೀರ್ಮಾನ ಬರ್ಲಿ ಅನ್ನೋದನ್ನ ನಾವ್ ಈಗ್ಲೂ ಕೂಡ ಹೇಳುತ್ತೇವೆ. ನಾವು ಕ್ಯಾಂಪಸ್ ನ ಮುಂದೆ ಹೋಗಿ ಪ್ರತಿಭಟನೆಗೆ ಕೂತಂತ ಸಂದರ್ಭದಲ್ಲಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಲಿ ಇದ್ದಂತ 100 ಸೆಕ್ಯೂರಿಟಿಗಳನ್ನು ಬಳಸ್ಕೊಂಡು ನಮ್ಮನ್ನ ಬೆದರಿಸುವಂತ ಕೆಲಸವನ್ನ ಮಾಡಿದ್ರು ಇಲ್ವೋ, ನಾವ್ ಯಾವಾಗ ಆ ಬೋರ್ಡ್ ಅನ್ನ ವ್ಯಾಂಡಲೈಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅನ್ನೋದು ಹೊರಗೆ ಬರ್ಲಿ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಎಷ್ಟು ಸೆಕ್ಯೂರಿಟಿ ಗಾರ್ಡ್ಗಳಿದ್ರು, ನಮ್ಮನ್ನ ಯಾವ ರೀತಿಯಾಗಿ ಅವರು ನಡೆಸ್ಕೊಂಡ್ರು ಅನ್ನೋದು ಕೂಡ ಹೊರಗೆ ಬರ್ಬೇಕು.
ಮಾಡ್ಬೇಕಾಗುತ್ತೆ. ಒಂದು, ಇಲ್ಲಿರೋರು ಎಲ್ಲರೂ ಎಲ್ಲಾ ವಿಷಯವನ್ನು ಮಾತಾಡ್ತಾ ಇದ್ದೀರಾ, ಆದ್ರೆ ಯಾರು ಕೂಡ ಆ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿಯಾಗಿ ಮಾಡ್ತಿರುವಂತಹ ಕಾರ್ಯಕ್ರಮ ತಪ್ಪು ಅಂತ ಹೇಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇವತ್ತು ಸ್ಪಾರ್ಕ್ 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 ಅನ್ನುವ ಹೆಸರು ಬರ್ತಾ ಇದೆ, ಆದ್ರೆ ಸ್ಪಾರ್ಕ್ ನ ಹೆಸರಿನಲ್ಲಿ ಯಾರು ಹೊರಗೆ ಬರ್ತಾ ಇಲ್ಲ. ಯಾಕೆ? ಅವ್ರಿಗೆ ಯಾರಿಗೂ ಧೈರ್ಯ ಇಲ್ವಾ? ವಿಚಾರವನ್ನ ಕ್ಯಾಂಪಸ್ ನ ಒಳಗಡೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಸ್ಪಾರ್ಕಿನ ಜವಾಬ್ದಾರಿ ಇರುವಂತವ್ರು ಯಾರು? 2 ದಿನ ಆಯ್ತು, ಇವತ್ತುವರೆಗೆ ಯಾಕೆ ಅವ್ರು ಹೊರಗೆ ಬರ್ತಾ ಇಲ್ಲ? ಆಯ್ತು, ಅವ್ರ ಮೇಲೆ ಹಲ್ಲೆ ಆಗಿದ್ರೆ ಅಲ್ಲಿ ಹೋಗಿದ್ರೆ ಅದ್ರ ಸ್ಪಾರ್ಕ್ ನ ವ್ಯಕ್ತಿಗಳು ಯಾಕೆ ಇನ್ನೂ ಪ್ರಕರಣವನ್ನ ದಾಖಲಿಸಿಲ್ಲ? ಈ ಒಂದು ಯೂನಿವರ್ಸಿಟಿಯ ಒಳಗಡೆ ಇವರು ದೇಶದ ಒಂದು ವಿಭಜನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸೈನಿಕರನ್ನ ಅತ್ಯಾಚಾರಿಗಳು ಅಂತ ಕರೀತಾ ಇದ್ದಾರೆ. ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇವತ್ತು ಮೀಡಿಯಾದಲ್ಲಿ 2 ಜನ ಬಂದು ಕೂತ್ಕೊಂಡಿದ್ದಾರೆ. ಅಂದ್ರೆ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ? ಆ ಕ್ಯಾಂಪಸ್ ನ ವಿದ್ಯಾರ್ಥಿಗಳ ಮಾನಸಿಕತೆಯನ್ನ ಇವರು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ? 2 ವರ್ಷದಿಂದ ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಅಲ್ಲಿಯ ರಿಜಿಸ್ಟರ್ ಅನ್ನ ಪ್ರಶ್ನೆ ಮಾಡಿದಾಗ ಕಬೀರ ಅನ್ನುವ ಸ್ಥಳ ನಿಮ್ಮ ಯೂನಿವರ್ಸಿಟಿಯ ಕ್ಯಾಂಪಸ್ ಹೌದೋ ಅಲ್ವಾ ಅಂತ ಕೇಳಿದ್ರೆ ರಿಜಿಸ್ಟರ್ ಫಸ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ಯೂನಿವರ್ಸಿಟಿ ಜಾಗ ಅಲ್ಲ ಅಂತಾರೆ. ಇಷ್ಟೆಲ್ಲ ಕಾರ್ಯಕ್ರಮ ನಡೆದಿದೆ, ಇದು ನಿಮ್ಮ ಅನುಮತಿ ಇಲ್ಲದೆ ಹೆಂಗ್ ನಡೀತು ಅಂತ ಹೇಳಿ ಪುನಃ ಪ್ರಶ್ನೆ ಮಾಡಿದಾಗ ಕೊನೆಗೆ ಒಪ್ಕೊಂತಾರೆ ಅದು ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಇರುವಂತ ಒಂದು ಇದೆಲ್ಲ ಸರಿ. ಮಣಿಕಂಠ ಅವರೇ, ಇದೆಲ್ಲ ಸರಿ, ಆದ್ರೆ ಇಡೀ ಆ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಆಂಟಿ ನ್ಯಾಷನಲ್ ದೇಶದ್ರೋಹಿಗಳು ಅಂತ ಹೇಳಿ ಡಿಕ್ಲೇರ್ ಮಾಡ್ಲಿಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ? ಅಲ್ಲಿ ನಡೀತಾ ಎಲ್ಲ ಕೂಡ ದೇಶ ವಿರೋಧಿ ಚಟುವಟಿಕೆ ಅಂತ ಹೇಳಿ ಕ್ಲೈಮ್ ಮಾಡ್ಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಯೂನಿವರ್ಸಿಟಿಯ ಒಳಗೆ ವಿಚ್ ಇಸ್ ಅ ಪ್ರೈವೇಟ್ ಪ್ರಾಪರ್ಟಿ, ಅದು ಸರ್ಕಾರಿ ಯೂನಿವರ್ಸಿಟಿನೂ ಅಲ್ಲ, ಖಾಸಗಿ ಯೂನಿವರ್ಸಿಟಿಯ ಒಳಗೆ ಹೋಗಿ ಗಲಾಟೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟವ್ರು ಯಾರು? ಹಿಂಗ ಮಾಡಿದಾಗ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬಾರ್ದಾ? ಪ್ರತಿಭಟನೆ ಬೇರೆ ಕಾನೂನಾತ್ಮಕವಾದ ವಿಧಾನನೇ ಇರ್ಲಿಲ್ವಾ? ಕಾನೂನಾತ್ಮಕವಾದ ವಿಧವಾಗಿ ಮೇಡಮ್, ಸ್ಪಾರ್ಕ್ ಅನ್ನುವ ಒಂದು ಸಂಘಟನೆ ಇದೇ ಬೇರೆ ಒಂದು ಯೂನಿವರ್ಸಿಟಿಯ ಮೇಲೆ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅದರ ವಿಷಯಗಳನ್ನ ತಗೊಂಡು ನಾವು NIA ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಆ ಯೂನಿವರ್ಸಿಟಿಲಿ ಸ್ಪಾರ್ಕ್ ಸಂಘಟನೆಯ ಕೆಲಸ ನಿಂತೋಗಿದೆ. ಯಾಕೆ ನಿಂತೋಯ್ತು? NIA ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಏನ್ ನಡೆದಿದೆ? ಇದನ್ನ ಕಾನೂನಾತ್ಮಕವಾಗಿ ಈ ಹಿಂದೆನೂ ಕೂಡ ನಾವು ಸ್ಪಾರ್ಕ್ ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದಾದ ನಂತರದಲ್ಲೂ ನಮ್ಮ ಗಮನಕ್ಕೆ ಬಂದದ್ದು ಏನಂತ ಹೇಳಿದ್ರೆ APU ಅನ್ನುವ ಹೆಸರಿನಲ್ಲಿ, ಸ್ಪಾರ್ಕ್ APU ಅನ್ನೋ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿನಿತ್ಯ ಇವರು ಏನು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹಾಕ್ತಾ ಇದ್ದಾರೆ. ಫ್ರೀ ಕಾಶ್ಮೀರ್ ಅನ್ನುವ ಘೋಷಣೆಗಳನ್ನ ಉದ್ಘೋಷವಾಗಿ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ನಾವು ಅದನ್ನ ಆ ಕಾರ್ಯಕ್ರಮ ಅಲ್ಲಿ ನಡಿಬಾರ್ದು ಅಂತ ಹೇಳಿ ಕ್ಯಾಂಪಸ್ ನ ಮುಂದೆ ಪ್ರತಿಭಟನೆ ಮಾಡೋದಿಕ್ ಹೋಗಿದ್ವಿ. ಅದನ್ನ ಆ ಕಾರ್ಯಕ್ರಮವನ್ನ ನಾವು ನಡಿಬಾರ್ದು ಅಂತ ಹೇಳಿ ಪ್ರತಿಭಟನೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಕ್ಯಾಂಪಸ್ ನ ವಾಚ್ಮ್ಯಾನ್ ಗಳನ್ನ ಬಳಸ್ಕೊಂಡು ನಮ್ಮ ಮೇಲೆ ಅವರು ಮಾಡಿದಂತ ದೌರ್ಜನ್ಯ ಏನಿದೆ ಆ ಸಂದರ್ಭದಲ್ಲಿ ನಾವು ಕ್ಯಾಂಪಸ್ ನ ಒಳಗಡೆ ಹೋದ್ವಿ. ಕ್ಯಾಂಪಸ್ ನ ಒಳಗಡೆ ಯಾಕೆ ಹೋದ್ವಿ ಅಂತ ಹೇಳಿದ್ರೆ 6 ಗಂಟೆಗೆ ಕಬೀರದಲ್ಲಿ ಆ ಕಾರ್ಯಕ್ರಮವನ್ನ ಮಾಡುವ ತಯಾರಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಕ್ಯಾಂಪಸ್ಗೆ ಹೋಗಿದ್ವಿ. ಆ ಹಾಲ್ ನಲ್ಲಿ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಿತ್ತು. ಆದ್ರೆ ಅವರಿಗೆ ಕಾರ್ಯಕ್ರಮ ಮಾಡುವ ಧೈರ್ಯ ಇರ್ಲಿಲ್ಲ. ಓಪನ್ಲಿ ಚರ್ಚೆ ಮಾಡುವ ಧೈರ್ಯ ಇದ್ದಿದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಓಪನ್ಲಿ ಕೂತ್ಕೊಳ್ಬೇಕಿತ್ತು. ನಾವು ಹೋಗಿ ಕಟ್ಟಿರ ಜಾಗದ ಮೇಲೆ ಯೂನಿವರ್ಸಿಟಿ ಒಳಗಡೆ ಇರುವ ವಿದ್ಯಾರ್ಥಿಗಳು ಅಲ್ಲ ಮಣಿಕಂಠ ಅವರೇ, ಒಂದು ಸ್ಪಷ್ಟನೆ ಬೇಕು. ಯೂನಿವರ್ಸಿಟಿ ಒಳಗಡೆ ABVP ಸಂಘಟನೆ ಆಕ್ಟಿವ್ ಆಗಿಲ್ವಾ? ABVP ಸಂಘಟನೆಯ ವಿದ್ಯಾರ್ಥಿಗಳು ಯಾರು ಇಲ್ವಾ ಅಲ್ಲಿ? ನಮ್ಮ ವಿದ್ಯಾರ್ಥಿಗಳು ಇರೋದ್ರಿಂದಾನೇ ಕ್ಯಾಂಪಸ್ ನ ಒಳಗಡೆ ಏನ್ ನಡೀತಿದೆ ಅನ್ನೋದು ನಮಗ್ ಗೊತ್ತಾಗಿದೆ. ವಿರೋಧ ಮಾಡಿಲ್ವಾ? ಅಲ್ಲಿನ ಹೈಯರ್ ಅಥಾರಿಟೀಸ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಮಾತನಾಡಬಹುದಾಗಿತ್ತಲ್ಲ. ಯಾಕೆ ಹೊರಗಿನಿಂದಲೇ ಸಂಘಟನೆಯ ಕಾರ್ಯಕರ್ತರು ಹೋಗಿ ಗಲಾಟೆ ಮಾಡೋ ಪರಿಸ್ಥಿತಿ ಬಂತು? ವಿದ್ಯಾರ್ಥಿ ಪರಿಷತ್ ಅಂತ ಹೇಳಿದ್ರೆ ಒಂದ್ ಕ್ಯಾಂಪಸ್ಸಿನ ಕೆಲಸವನ್ನ ಅಲ್ಲಿಯವರೇ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡ್ ಬಂದಿರುವಂತ ಸಂಘಟನೆ ನಮ್ದಲ್ಲ. ನಾವು ಇಡೀ ನಮ್ದು ವ್ಯವಸ್ಥೆ ಇದೆ ನಮ್ಮಲ್ಲಿ, ನಮ್ಮ ವ್ಯವಸ್ಥೆ ಒಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ. ಈ ತರದ ವಿಷಯ ಬಂದಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನಿಸೋದಕ್ಕೆ ನಾಳೆ ಬೇರೆ ಕ್ಯಾಂಪಸ್ ಅಲ್ಲಿ ಬಂದ್ರು ಕೂಡ ಪ್ರಶ್ನಿಸುವಂತ ಕೆಲಸ ಮಾಡ್ತಾರೆ. ಕಾನೂನಾತ್ಮಕವಾಗಿ ಕಂಪ್ಲೇಂಟ್ ಕೊಡೋದನ್ನ ಈ ಹಿಂದೆ ಕೂಡ ಮಾಡಿದ್ದೇವೆ. ಆದ್ರೆ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಜಂಪ್ ಆಗ್ತಾ ಇದ್ದಾರೆ. ಇವತ್ ನಾವು APU ಅಲ್ಲಿ ಮಾಡಿದೀವಿ, ನಿಮ್ಗೆ APU ಗೊತ್ತಾಗಿದೆ. ನಾಳೆ ಇದೇ ಸ್ಪಾರ್ಕ್ ನ ಬಗ್ಗೆ ಒಂದಷ್ಟು ಹಿನ್ನೆಲೆಯನ್ನ ತೆಗಿತಾ ಹೋಗಿ ಇವತ್ತು ಬೆಂಗಳೂರಿನ ಎಷ್ಟು ಯೂನಿವರ್ಸಿಟಿ ಒಳಗಡೆ ಈ ಸ್ಪಾರ್ಕ್ ಅನ್ನುವ ಒಂದು ಸಂಘಟನೆ ಸ್ಟಡಿ ಕ್ಲಬ್ ನ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಿದೆ ನೋಡಿ. ಇವರು ವಿದ್ಯಾರ್ಥಿಗಳು ನಾವು ಒಳಗ್ ಹೋಗೋವರೆಗೆ ಸುಮ್ನೆ ಇದ್ದಂತವ್ರು ಕಬೀರ ಅನ್ನುವ ಜಾಗದಲ್ಲಿ ಹೋಗಿ ನಾವು ಭಾರತದ ಧ್ವಜವನ್ನು ಹಾರಿಸಿದ ಕೂಡ್ಲೆ, ಭಾರತದ ಧ್ವಜವನ್ನ ಹಿಡ್ಕೊಂಡು ನಿಂತ ಕೂಡ್ಲೆ ನಮ್ಮ ಹತ್ರ ಗಲಾಟೆ ಮಾಡಕ್ ಬರ್ತಾರೆ. ಹಾಗಾದ್ರೆ ಇವ್ರು ಕಬೀರ ಅನ್ನುವ ಜಾಗದಲ್ಲಿ ನಾವು ಭಾರತ ಧ್ವಜವನ್ನ ಹಿಡ್ಕೊಂಡು ನಿಲ್ಬಾರ್ದ? ಭಾರತ ಧ್ವಜವನ್ನ ಹಿಡ್ಕೊಂಡು ನಿಂತ ಸಂದರ್ಭದಲ್ಲಿ ಗಲಾಟೆಗೆ ಬರ್ತಾರೆ. ನಮ್ಮ ಹತ್ರ ಭಾರತ ಧ್ವಜ ಕೈಲಿದ್ದಂತ ಸಂದರ್ಭದಲ್ಲೇ ಚಪ್ಪಲ್ಗಳನ್ನ ಎಸೆಯುವಂತದ್ನ ಮಾಡ್ತಾರೆ. ಇದೇ ವಾಚ್ಮ್ಯಾನ್ಗಳು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಹಾಕ್ಸೆ ಮಾರೋ ಇನ್ಕೋ ಅಂತ ಹೇಳಿ ಸೂಚನೆ ಕೊಡ್ತಾರೆ. ಅದೇ ಯೂನಿವರ್ಸಿಟಿಯಲ್ಲಿ ಇಲ್ಲಿ ತಿಳ್ಕೊಳ್ಬೇಕು. ಸರಿ,
ಇವತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚರ್ಚೆ ಯಾವ್ದಾದ್ರೂ ವಿಚಾರಕ್ಕಾಗ್ಲಿ ಬಿಡ್ರಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇಟ್ನಾಳ್ ಸರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ, ಇವತ್ತು ನಾವು ಅದೇ ಯೂನಿವರ್ಸಿಟಿಯಲ್ಲಿ ಇದ್ದಂತಹ ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಐಸಾ ಆ ಸಂಘಟನೆಯವರಿಗೂ ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಒಂದೇ ನಿಮಿಷ ಮಣಿಕಂಠ ಅವರೇ, ಯಾರು ಈ ಏನು ಆಜಾದಿಗಳ ಬಗ್ಗೆ ಘೋಷಣೆಗಳನ್ನ ಕೂಗ್ತಾರೆ, ಯಾರು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಧ್ವನಿಯನ್ನ ಎತ್ತುತ್ತಿದ್ದಾರೆ, ಅದೇ ಸಂಘಟನೆ ಐಸಾ. ಈ ಸಂಘಟನೆಯವರಿಗೆ ಬನ್ನಿ ಚರ್ಚೆ ಮಾಡೋಣ, ನಿಮ್ದೇನಿದೆ ವರ್ಷನ್ ಹೇಳಿ ಅಂತ ಕರೆದಾಗ ವಿ ಡೋಂಟ್ ವಾಂಟ್ ಟು ಸ್ಪೀಕ್, ನಮಗ್ ಮಾತನಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ನನ್ನ ವೀಕ್ಷಕರ ಗಮನಕ್ಕೆ ತಂದಿದ್ದನ್ನ ಇಟ್ನಾಳ್ ಸರ್, ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಆಗಿರ್ಲಿ ಪರವಾಗಿಲ್ಲ ಅನ್ನೋ ಗೃಹ ಸಚಿವರ ಹೇಳಿಕೆಯನ್ನ ನೀವು ಯಾವ ರೀತಿ ಗಮನಿಸ್ತೀರಿ? ಯಾವುದೇ ವಿಚಾರ ಅಂದರೆ ಒಬ್ಬ ಗೃಹ ಮಂತ್ರಿಯಾಗಿ ಯಾವುದೇ ವಿಚಾರ ಅಂದರೆ ಅವರು ಐ ಡೋಂಟ್ ಥಿಂಕ್ ಹಿ ಮೀನ್ಸ್ ಇವನ್ ಆ್ಯಂಟಿ ನ್ಯಾಷನಲ್ ಏನೋ ಲೈನ್ ಆಫ್ ಥಾಟ್. ಬಟ್ ಆದರೆ ಯಾವುದೇ ಆ್ಯಂಟಿ ನ್ಯಾಷನಲ್ ಅಂತ ಯಾರು ತೀರ್ಪು ಕೊಡಬೇಕು ಮೊದಲೇದು. ಇನ್ನೊಂದು, ಮಣಿಕಂಠನವ್ರು ಮಾತಾಡ್ತಿ ಪ್ರತಿಭಟನೆ ಅವರ ಪ್ರಜಾಪ್ರಸತ್ತಾತ್ಮಕ ಹಕ್ಕೋದು ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಸರ್ ಕರೆಕ್ಟು. ಐ ಬಿಲೀವ್ ಹಿ ಈಸ್ ಆಲ್ಸೋ ಸ್ಟೂಡೆಂಟ್. ಆದರೆ ಒಂದು ಸೆಮಿನಾರ್ ಅದು, ಒಂದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನಲ್ಲಿ ಆಗ್ತಾ ಇರೋ ಸೆಮಿನಾರ್ ಅದು, ಅಲ್ಲಿ ಫ್ರೀ ಕಾಶ್ಮೀರ್ ಅಂತ ಬರೆಯೋದು ತಪ್ಪು, ಕರೆಕ್ಟ್, ಅದು ತಪ್ಪು ಅಂತ ಅದೇ ಸೆಮಿನಾರಲ್ಲಿ ನೀವು ಪರ್ಯಾಯವಾದ ಮಂಡಿಸಿ. ಇಟ್ ಈಸ್ ಜಸ್ಟ್ ಅ ಫೋರಮ್ ಫಾರ್ ಓಪನ್ ಡಿಸ್ಕಷನ್. ಆ ಡಿಸ್ಕಷನ್ ಬಿಟ್ಟು ನೀವು ಪ್ರತಿಭಟನೆ ಮತ್ತೊಂದು ವಂಡಲಿಸಮ್, ದಿಸ್ ಇಸ್ ಬಿಟ್. ಯಾಕಂದ್ರೆ ಯು ಆರ್ ಪೊಲ್ಯೂಟಿಂಗ್ ಅಕಾಡೆಮಿಕ್ ಎನ್ವೈರನ್ಮೆಂಟ್. ಎಸ್, ಸ್ಪಾರ್ಕ್ ಮೇ ಬಿ ವೆರಿ ಸಸ್ಪಿಷಿಯಸ್. ಪ್ಯಾಲೆಸ್ಟೈನ್ ಫ್ಲಾಗ್ ತಗೊಂಡು ಹೋಗ್ತಾರೆ ಸರ್. ಏನ್ ಅವ್ರ ಕ್ರಮ ಏನ್ ಮಾಡಿದೀರಿ ಸರ್? ಫ್ರೀ ಪ್ಯಾಲೆಸ್ಟೈನ್ ನ ಗೋಳನ್ನ ಕಾನ್ವೊಕೇಶನ್ ಯಾವ್ದು? ಮಣಿಕಂಠ ಅವರೇ, ಮಣಿಕಂಠ ಈಗ ಪ್ಯಾಲೆಸ್ಟೈನ್ ನಮ್ಮ ವಿರೋಧಿ ದೇಶನಾ? ಇಲ್ಲ, ಅದು ನಮಗೆ ಬರುತ್ತೆ. ಇಟ್ನಾಳ್ ಸರ್ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಮಗೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳಿ ಅವರ ವಿಡಿಯೋಗಳನ್ನ ಬಳಕೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇದೇ ಪೇಜ್ ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಯಾರಾದ್ರೂ ಬೇಕಾದ್ರೂ ಹೋಗಿ ಚೆಕ್ ಮಾಡಬಹುದು. ಅಮೆರಿಕ ಹಾಗೆ ಪ್ಯಾಲೆಸ್ಟೈನ್ ನ ಧ್ವಜಗಳನ್ನ ಯೂನಿವರ್ಸಿಟಿ ಕ್ಯಾಂಪಸ್ ನ ಒಳಗೆ ನಿಂತು ಕಾಲಲ್ಲಿ ತುಳಿತಾ ಇರೋ ದೃಶ್ಯಗಳನ್ನ ಹಾಕಲಾಗಿದೆ. ಕಾಶ್ಮೀರ ಆಜಾದಿ ಬಗ್ಗೆ ಹಾಡುಗಳನ್ನ ನಾವು JNU ನಲ್ಲಿ ಕೇಳಿದಂತ ಹಾಡುಗಳನ್ನ ಇದೇ ಯೂನಿವರ್ಸಿಟಿ ಕ್ಯಾಂಪಸ್ ನ ಒಳಗಡೆ ಕೇಳಲಾಗಿದೆ. ಇಫ್ ಐ ಆಮ್ ಕರೆಕ್ಟ್ 2022-23 ದ ವಿಡಿಯೋ ಇದು. ಅಂದ್ರೆ ಆಗಿನಿಂದ ನಡೀತಿದ್ರು ಕೂಡ ಆಕ್ಷೇಪಗಳಿಲ್ಲ ಅನ್ನೋದು. ಮೇಡಮ್, ಅದಕ್ಕಿಂತ ದೇಶದ್ರೋಹ ಇನ್ನೇನ್ ಬೇಕು? ಭಾರತ್ ತೇರೆ ತುಕಡೆ ಹೋಂಗೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ದೇಶದ್ರೋಹ ಬೇಕಾ? ಗೊತ್ತಿರೋ SDP ಅವರು CF ಅವರು ಏನ್ ಮಾಡ್ತಾರೆ ಆಕ್ಟಿವಿಟೀಸ್ ಅಂತ. ಈಗ SDPI ಪೀಪಲ್ಸ್ ಫ್ರಂಟ್ ಆರ್ಗನೈಸೇಷನ್ ಅವೆಲ್ಲ ಏನೇನಾಗಿದೆ ನಮ್ಗೆ ಇತಿಹಾಸ ಗೊತ್ತಿದೆ. ಆದರೆ ಈ ಕಾಶ್ಮೀರದ ವಿಚಾರದಲ್ಲಿ ಕಾಶ್ಮೀರವನ್ನ ಪ್ಯಾಲೆಸ್ಟೈನ್ಗೆ ಹೋಲಿಕೆ ಮಾಡೋದು ಮಹಾನ್ ತಪ್ಪು. ಕಾಶ್ಮೀರದ ವಿಚಾರವೇ ಬೇರೆ, ಕಾಶ್ಮೀರದ ಇತಿಹಾಸನೇ ಬೇರೆ, ಪ್ಯಾಲೆಸ್ಟೈನ್ ಇತಿಹಾಸನೇ ಬೇರೆ. ಅದ್ರ ಬಗ್ಗೆ ಒಂದು ಪರವಿರೋಧ ನಿಲುವುಗಳು ಇರೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಕಾಶ್ಮೀರದ ಬಗ್ಗೆ ಪರವಿರೋಧ ನಿಲುವುಗಳು ಇರೋಕ್ಕೆ ಸಾಧ್ಯ ಇದೆ. ಆದರೆ ನಾವು ಅದನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಆ ಚರ್ಚೆ, ಆ ಸಂವಾದ? ಯಾಕಂದ್ರೆ ಕಾಶ್ಮೀರದ ಚರ್ಚೆ ಮಣಿಕಂಠ ಕೇಳ್ಕೋಬೇಕಪ್ಪ, ಕೇಳಿಸ್ಕೋಬೇಕು. ಮೊದಲು ಮಾತಾಡುದು ಬೇರೆ ಚರ್ಚೆಯನ್ನು ಹಾಳು ಮಾಡೋದಷ್ಟೇ ನಿಮ್ಗೆ ಗೊತ್ತಿರೋದು. ಇಲ್ಲೊಂದು ಚರ್ಚೆ ನಡೀತಾ ಇದೆ, ಹಾಳು ಮಾಡೋದಷ್ಟೇ ನಿಮ್ಗೆ ಗೊತ್ತಿರೋದು. ಕಾಶ್ಮೀರದ ವಿಚಾರದ ಚರ್ಚೆ ಇದು ಇವತ್ತು ಹೊಸದು ಅಲ್ಲ, ಇವತ್ತು ಕೊನೆದು ಅಲ್ಲ. ಇದು ಪರ ವಿರೋಧ ಅನೇಕ ವರ್ಷಗಳು ನಡೀತದೆ. ಈ ಸ್ಪೆಸಿಫಿಕ್ಲಿ ಘಟನೆಗೆ ಬರೋದಾದ್ರೆ 1990-91 ಕಾಲ ಕಾಶ್ಮೀರಿ ಪಂಡಿತರ ಎಕ್ಸೋಡಸ್ ಕಾಲ ಅದು. ಅಲ್ಲಿ ಮಹಾನ್ ಹತ್ಯಾಕಾಂಡ ನಡೆದೋಯ್ತು. ಅದೇ ರೀತಿಯಲ್ಲಿ ಅನೇಕ ಸ್ಥಿತ್ಯಂತರಗಳಾಯ್ತು. ನಾನು ವೈಯಕ್ತಿಕವಾಗಿ ನನ್ನ ಗೆಳೆಯರು ನೋಡಿದ್ದೇನೆ ಕಾಶ್ಮೀರದ ಹೊರಗೆ ಆಚೆ ಬಂದಂಥವ್ರನ್ನ. ಅವರ ನೋವು ನನಗೆ ಗೊತ್ತು. ಆ ಒಂದು ಕ್ರಿಟಿಕಲ್ ಟೈಮಲ್ಲಿ ಭಾಳ ಕ್ರೈಸಿಸ್ ಅದು. ಆ ಕಾಲದಲ್ಲಿ ಆರ್ಮಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಒನ್ ಫಂಡಮೆಂಟಲ್ ಥಿಂಗ್ ಸ್ಮಿತಾ ನಾನು ಹೇಳ್ತೇನೆ, ನೀವು ಆರ್ಮಿಗೆ ಈ ಥರದ ವಿಚಾರಗಳಲ್ಲಿ ಫ್ರೀ ಹ್ಯಾಂಡ್ ಕೊಡದೆ ಹೋದ್ರೆ ಇಟ್ ಇಸ್ ಲಿಟಲ್ ಬಿಟ್ ವೆರಿ ಡಿಫಿಕಲ್ಟ್ ಫಾರ್ ಆರ್ಮಿ ಟು ಅತ್ಯಾಚಾರ ಮಾಡಿ ಅನ್ನೋದಲ್ಲ, ಅತ್ಯಾಚಾರ ಮಾಡಿ ಅಂತಲ್ಲ, ಫ್ರೀ ಹ್ಯಾಂಡ್ ಅದಲ್ಲ. ಆದ್ರೆ ನೀವು ಪ್ರತಿ 30 ವರ್ಷ 50 ವರ್ಷ ಆದ್ರೂ ಕೂಡ ನೀವು ಅವರನ್ನು ಇನ್ನೂ ಕಟ್ಟಕಟ್ಟಕ್ಕೆ ನಿಲ್ಲಿಸ್ತೀರ ಅಂದ್ರೆ ದೆನ್ ಟುಮಾರೋ ದೇ ವಿಲ್ ಟೇಕ್ ದೌರ್ಜನ್ಯ ಮಾಡಿದ ಕಟ್ಟಕಟ್ಟೆ ನಿಲ್ಲಿಸಲೇಬೇಕಾರೆ ಯಾರಾದ್ರೂ ಭಾರತೀಯ ಸೇನೆಯವರು ದೌರ್ಜನ್ಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು.
ಇದ್ದಾರೆ, ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ಅಭಿನಂದನ್ ಅವರು ಸ್ಕ್ರೀನ್ ನಲ್ಲಿ. ಅಭಿನಂದನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ವಿಕ್ ರಿಯಾಕ್ಷನ್ ಬೇಕು ನನಗೆ. ನೆನ್ನೆ ನಮಗ್ ಸಿಕ್ಕ ದೃಶ್ಯಗಳಲ್ಲಿ ಕಲ್ ತೂರಾಟ ಆಯ್ತು, ಭಾರತದ ಧ್ವಜದ ಮೇಲೆ ಚಪ್ಪಲಿ ತೂರಾಟ ಆಯ್ತು. ಈ ಕಾನೂನನ್ನ ಕೈಗೆತ್ಕೊಂಡಿದ್ದು ಸಂಘಟನೆ ಮಾತ್ರನಾ, ಎಬಿವಿಪಿ ಮಾತ್ರನಾ, ಒಳಗೆ ಇನ್ನೇನಾಯ್ತು ನೀವು ಗಮನಿಸ್ದಂಗೆ? ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೇನು ಏನು ಕಲ್ ತೂರಾಟ ಮಾಡಬೇಕು ಅಥವಾ ಹಿಂಸಾಚಾರ ಮಾಡಬೇಕು ಅಂತ ಹೋಗಿರಲಿಲ್ಲ. ಅಲ್ಲಿ ಕಾಲೇಜ್ ಕ್ಯಾಂಪಸ್ ಒಳಗಡೆ ಒಂದು ಆಂಟಿ ನ್ಯಾಷನಲ್ ಆಕ್ಟಿವಿಟಿ ನಡೀತಾ ಇದೆ ಅಂತ ನಮಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ತಿಳಿದು ಬಂದಿತ್ತು. ಅದನ್ನ ನಡೆಸಬಾರ್ದು ಅಂತ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ನಾವು ಹೋಗಿದ್ದು ಇಷ್ಟೇ. ಆದರೆ ನಾವು ಹೋದಾಗ ನಮ್ಮನ್ನ ವಾಚ್ಮೆನ್ಗಳ ಮೂಲಕ ನಮ್ಮನ್ನ ನಡೆಸೋದಾಗ್ಲಿ, ನಮ್ಮನ್ನ ನೂಕೋದೆಲ್ಲ ಮಾಡಿದ್ರು. ಅದಕ್ಕೋಸ್ಕರ ನಾವು ಕೆಲವೊಂದಿಷ್ಟು ನಾವು ಏನು ಆ ಬೋರ್ಡ್ ಮೇಲೆ ಮಸಿ ಬೆಳೆಯೋದಾಗಿರ್ಲಿ ಇಷ್ಟೇ ಮಾಡಿರೋದು ಹೊರತು ಯಾರಿಗೂ ಏನು ಹಿಂಸಾಚಾರ ಅಂತೂ ಮಾಡಿಲ್ಲ. ಆದ್ರೆ ಯಾವಾಗ ನಾವು ಭಾರತ ಮಾತಾ ಕಿ ಜೈ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ವಿ, ಅಂತ ಸಂದರ್ಭದಲ್ಲಿ ನಮಗೆ ಅಶ್ಲೀಲವಾಗಿ ಯಾವುದೋ ಸನ್ನೆ ಮಾಡಿ ತೋರಿಸೋದು, ಅದ್ರ ಜೊತೆಗೆ ನಾವು ಯಾವಾಗ ಭಾರತದ ಧ್ವಜವನ್ನು ಹಿಡಿದಿದ್ವಿ ನಾವು ಬಸ್ಸಲ್ಲಿ ಅರೆಸ್ಟ್ ಆಗ್ಬೇಕಾದ್ರೆ ಅಂತ ಸಂದರ್ಭದಲ್ಲಿ ಚಪ್ಲಿನ ತೂರಾಡ್ತಾರೆ ನಮ್ಮ ಮೇಲೆ. ಅದನ್ನ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಅವರು ಒಂದ್ ರೀತಿ ಖುಷಿಯಿಂದ ಏನೇನೋ ದೇಶ ವಿರೋಧಿ ಘೋಷಣೆಗಳನ್ನ ಕೂಗೋದು, ಯಾವ್ದೋ ಸಮುದಾಯಕ್ಕೆ ಹಾನಿಕರವಾಗಿರುವಂತ ಘೋಷಣೆಗಳನ್ನ ಕೂಗೋದು, ಈ ರೀತಿ ಎಲ್ಲ ಏನ್ ಘೋಷಣೆ ಬಂತು? ಇಫ್ ಯು ಕ್ಯಾನ್ ಅಂದ್ರೆ ಆನ್ ಏರ್ ಅಲ್ಲಿ ಹೇಳೋ ಶಬ್ದಗಳಿದ್ರೆ ಮಾತ್ರ ರಿಪೀಟ್ ಮಾಡಿ, ಇಲ್ದಿದ್ರೆ ಬೇಡ. ಅಂದ್ರೆ ನಮಗೂ ಕ್ಲಿಯರ್ ಆಗಿ ಕೇಳಿಸಿಲ್ಲ, ಬಟ್ ಡೌನ್ ಹೇಳ್ತೀರಾ ಸರ್? ಮಣಿಕಂಠ ಹೇಳಿದ್ರಿ ಸಹನೆ ಇಲ್ಲ, ತಾಳ್ಮೆ ಇಲ್ಲ, ಡಿಬೇಟ್ ಹಾಳು ಮಾಡ್ತಿದ್ದೀರಿ ಅಂತ ಹೇಳಿ ನೀವೇನ್ ಮಾಡ್ತಿದ್ದೀರಿ? ಫಸ್ಟ್ ರಿಯಾಕ್ಷನ್ ಅವ್ರಿಗೆ ಗೊತ್ತಿಲ್ಲ ಅನ್ನೋದನ್ನು ಮುಕ್ತವಾಗಿ ಒಪ್ಕೊಂಡಿದ್ದಾರಲ್ಲ, ಗೊತ್ತಿಲ್ಲ ಅಂತ ಹೇಳಿ. ಸರ್ ನಾವು ಕೇಳಿಸಿರೋದಷ್ಟು ಮಾತ್ರ ಹೇಳ್ತೀನಿ ನಾನು. ಬ್ರಾಹ್ಮಣವಾದ ಸೆ ಆಜಾದಿ ಈ ರೀತಿ ರೆಕಾರ್ಡೆಡ್ ಆನ್ ಕ್ಯಾಮ್ರಾ ಅವ್ರಿಗೆ ಕೇಳಿಸಿದ್ಯೋ ಅಲ್ಲ ಗೊತ್ತಿಲ್ಲ. ನೀವು ಅದೇ ಸಂಘಟನೆದು ಇನ್ಸ್ಟಾಗ್ರಾಮ್ ಐಡಿ ಚೆಕ್ ಮಾಡಿದ್ರು ಕೂಡ ಈ ಘೋಷಣೆಗಳು ಸರಿಯಾಗಿದೆ ಘೋಷಣೆ. ಅಂದ್ರೆ ಅಲ್ಲಿ ನಡೀತಿದ್ದ ಕಾರ್ಯಕ್ರಮ ಏನು? ಇಲ್ಲಿ ಅವ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ನೋಡ್ಬೇಕು ನೀವು, ಕಂಡೆಮ್ ದ ವೈಲೆನ್ಸ್ ಬೈ ಇಂಡಿಯನ್ ಸ್ಟೇಟ್ ಆನ್ ದ ಕಾಶ್ಮೀರ್. ಹಾಗಾದ್ರೆ ಇಂಡಿಯನ್ ಸ್ಟೇಟ್ ಬೇರೆ, ಕಾಶ್ಮೀರ್ ಬೇರೆ. ಈ ರೀತಿ ಘೋಷಣೆಗಳನ್ನ ನೀವು ಕಾಲೇಜ್ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವ್ದೋ, ನೀವು ಹೊರಗಡೆ ಏನೋ ಚರ್ಚೆ ಮಾಡಿ ಪೊಲಿಟಿಕ್ಸ್ ಅಲ್ಲಿ ನಡೆಯುತ್ತೆ, ಆದ್ರೆ ವಿದ್ಯಾರ್ಥಿಗಳನ್ನ ನೀವು ಇನ್ವಾಲ್ವ್ ಮಾಡ್ಕೊಂಡು ಅವ್ರನ್ನ ಮುಂದೆ ಬಿಟ್ಕೊಂಡು ನೀವು ನಿಮ್ಮ ಪೊಲಿಟಿಕಲ್ ಐಡಿಯಾಲಜಿಗಳನ್ನ, ಸೆಪರೇಟಿಸ್ಟ್ ಮೂವ್ಮೆಂಟ್ಗಳನ್ನ ಮುಂದೆ ತಳ್ಳೋದು ಸರಿ ಕಾಣಲ್ಲ ಸರ್. ಸರಿ, ನಮ್ಮ ಜೊತೆ ರಿಯಾಜ್ ಅವರು ಕೂಡ ಇದ್ದಾರೆ. ರಿಯಾಜ್ ಅವರೇ, ಕೇವಲ ಭಾರತೀಯ ಸೈನಿಕರ ವಿಚಾರ ಮಾತ್ರ ಅಲ್ಲ, ಕೆಲವೊಂದಷ್ಟು ಭಾರತ ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ, ಹಾಗೆ ಕೆಲವೊಂದಷ್ಟು ಕೋರ್ಟ್ನಲ್ಲಿ ನಡೀತಾ ಇರುವ ವಿಚಾರಣೆಗಳ ವಿಚಾರವಾಗಿಯೂ ಕೂಡ ಉಲ್ಟಾ ಅನಿಸುವಂತಹ ಕೆಲವೊಂದಷ್ಟು ಚರ್ಚೆಗಳಲ್ಲಾಗಿದೆ. ಯೂನಿವರ್ಸಿಟಿ ಒಳಗೂ ಕ್ರಮ ಇಲ್ಲ, ಯೂನಿವರ್ಸಿಟಿ ಹೊರಗೂ ಕ್ರಮ ಇಲ್ಲ ಅನ್ನೋ ಅಸಮಾಧಾನ. ಮೇಡಮ್, ನಾನು ಬಹುಮುಖ್ಯವಾಗಿ ಮಾತಾಡ್ಲಿಕ್ಕೆ ಬಿಡಬೇಕು. ಯಾಕಂತ ಹೇಳಿದ್ರೆ ನಾವು ಅವರ ಮಾತುಗಳನ್ನ ಸ್ಪಷ್ಟವಾಗಿ ಕೇಳಿದ್ದೇವೆ, ಮಾತಾಡ್ಲಿಕ್ಕೆ ಬಿಡಬೇಕು. ಇಲ್ಲಿ ನಾನು ಆ ವಿದ್ಯಾಸಂಸ್ಥೆಯ ಪ್ರತಿನಿಧಿಯಾಗಿ ಬರಲಿಲ್ಲ. ಇಲ್ಲಿ ನಾನು ಹೇಳ್ತಾ ಇರುವಂತಹದ್ದು, ಯಾವುದಾದ್ರೂ ಒಂದು ವಿಚಾರ ಇರಲಿ ಈ ದೇಶದಲ್ಲಿ ಕೋರ್ಟ್ ಅಲ್ಲಿ ಕೂಡ ಚರ್ಚೆಗೆ ಅವಕಾಶ ಇರುವಾಗ ಅದರ ಹೆಸರಿನಲ್ಲಿ ದಾಳಿ ಮಾಡಿ, ಈಗ ಸಹೋದರ ಯಾರು ಒಬ್ರು ಹೇಳಿದ್ರು, ಅಲ್ಲಿ ನಾವು ಹೋದಾಗ ವಾಚ್ಮ್ಯಾನ್ ಗಳು ಬಂದು ತಡೆದ್ರು ಅಂತ ಹೇಳಿ. ಇವರು ಮಾಡುವಾಗ ಯಾರನ್ನೂ ಕೂಡ ಕಾಣ್ತಾ ಇಲ್ಲ. ನಾನು ಹೇಳುವಂತದ್ದು, ಚರ್ಚೆ ಮಾಡಬಾರ್ದು, ಯಾವುದೇ ವಿಷಯ ಈ ದೇಶದಲ್ಲಿ ಚರ್ಚೆ ಆಗ್ಬಾರ್ದು ಅನ್ನುವಂಥದ್ದು ಮೋದಿ ಸರ್ಕಾರ ಬಂದ ಮೇಲೆ ಸಂಘ ಪರಿವಾರ RSS ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಸರ್ಕಾರ ಸರ್ ಕರ್ನಾಟಕದಲ್ಲಿ, ನಾನು ಹೇಳುವಂತದ್ದು ಯೂನಿವರ್ಸಿಟಿ ಕರ್ನಾಟಕದಲ್ಲಿ, ಕರ್ನಾಟಕ ಸರ್ಕಾರ ನೋಡಿ, ಮಾತಾಡ್ಲಿಕ್ಕೆ ಬಿಡಿ, ಪ್ರಿಸನರ್ಸ್ ಇದ್ದಾರೆ ಮೇಡಮ್, ಮಾತಾಡ್ಲಿಕ್ಕೆ ಬಿಡಿ, ಪ್ರಿಸನರ್ಸ್ ಇದ್ದಾರೆ. ಯಾಕೆ ಪ್ರಿಸನರ್ಸ್ ವಿಚಾರವಾಗಿ ಚರ್ಚೆ ಮಾಡಬಾರ್ದು? ಪ್ರಜಾಪ್ರಭುತ್ವ ಡೆಮಾಕ್ರೆಟಿಕ್ ಇರುವ ಕಂಟ್ರಿ. ಯಾಕೆ ಕಾಶ್ಮೀರದಲ್ಲಾದ ಉಗ್ರಗಾಮಿಗಳ ಅಟ್ಯಾಕ್ ಬಗ್ಗೆ ಮಾತನಾಡೋದಿಲ್ಲ? ಯಾಕೆ ಕಾಶ್ಮೀರದಲ್ಲಾದ ಪಂಡಿತರ ದೌರ್ಜನ್ಯದ ವಿರುದ್ಧವಾಗಿ ಮಾತನಾಡೋದಿಲ್ಲ? ಯಾಕೆ ಡೆಲಿಬ್ರೇಟ್ ಆಗಿ ಆಗ್ತಾ ಇರುವ ದೇವಸ್ಥಾನಗಳ ಮೇಲಿನ ಅಟ್ಯಾಕ್ ಗಳ ಬಗ್ಗೆ ಮಾತನಾಡೋದಿಲ್ಲ? ಯಾಕೆ ಕೇವಲ ಪ್ಯಾಲೆಸ್ಟೈನ್ ಪರವಾಗಿ, ಯಾಕೆ ಕೇವಲ ಕಾಶ್ಮೀರವನ್ನ ಫ್ರೀ ಮಾಡೋ ಅಂದ್ರೆ ಪ್ರಶ್ನೆ ಹಿಂಗೂ ಬರಬಹುದು ಅಂತ ನಾನು ಕೇಳ್ತಿದ್ದೀನಿ ಅಷ್ಟೇ. ರಿಯಾಜ್ ಅವರೇ, ಚರ್ಚೆ ಹಿಂಗೂ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ಯೂನಿವರ್ಸಿಟಿಲಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ನಾನೇನಂತ ಇರೋದು, ನೀವು ಆಂಕರ್ ಅವರು ಯಾವಾಗ್ಲೂ ಕೂಡ ABP ಆಗ್ಬಾರ್ದು ಅಥವಾ ಪ್ರಶ್ನೆ ಕೇಳಿದ್ದೀನಿ. ಯಾವ ಪ್ರಶ್ನೆ ಉಲ್ಟಾ ಆಗುತ್ತೋ ಟ್ಯಾಗ್ ಮಾಡೋದೊಂದು ಈಸಿ
ಡೆಡ್ಲಿ ವೆಪನ್ common ಬಿಡಿ. ಪ್ರಶ್ನೆ ಉಲ್ಟಾ ಕಾಮನ್ ವೆಪನ್ ನಾನು ನಿಮಗೆ ಕೇಳ್ತಿದ್ದೀನಿ. ಹೌದು, ಕಾಶ್ಮೀರದ ಬಗ್ಗೆ ಚರ್ಚೆ ಆಗ್ಲಿ, ಸೈನಿಕರ ಬಗ್ಗೆ ಚರ್ಚೆ ಆಗ್ಲಿ, ಹಾಗೇನೆ ಇಲ್ಲ ಅವ್ರ ಪ್ರಶ್ನೆ ಕರೆಕ್ಟ್ ಆಗಿ ಕೇಳ್ಸಕ್ ಬಿಡಿ ಉತ್ಕರ್ಷ್ ಅವರೇ. ಕರೆಕ್ಟು, ಸೈನಿಕರ ಬಗ್ಗೆ ಚರ್ಚೆ ಆಗ್ಲಿ, ಪ್ಯಾಲೆಸ್ಟೀನ್ ಬಗ್ಗೆ ಚರ್ಚೆ ಆಗ್ಲಿ, ಫ್ರೀ ಕಾಶ್ಮೀರದ ಬಗ್ಗೆ ಚರ್ಚೆ ಆಗ್ಲಿ, ಹಂಗೇನೆ ಕಾಶ್ಮೀರದಲ್ಲೇ ಆದ ಉಗ್ರಗಾಮಿಗಳ ಅಟ್ಯಾಕ್ ಬಗ್ಗೆ ಚರ್ಚೆ ಆಗಬೇಕು. ಟಾರ್ಗೆಟ್ ಹಿಂದೂ ಅನ್ನೋ ಆರೋಪಗಳ ಆಚೆ ಕೇಳೋಕೆ ಏನ್ ಸಿಗ್ತದೆ ಅದ್ರ ಬಗ್ಗೆನೂ ಚರ್ಚೆ ಆಗ್ಬೇಕು. ದೇವಸ್ಥಾನಗಳನ್ನ ಒಡೆದು ಹಾಕಿರೋ ವಿಚಾರ ಚರ್ಚೆ ಆಗ್ಬೇಕು. ಅದಾಗ್ತಿಲ್ವಲ್ಲ. ಇನ್ಸ್ಟಾಗ್ರಾಮ್ ಕೆಳಕ್ ತನಕ ಹೋಗಿ ಸರ್ಚ್ ಮಾಡಿದ್ರು ಅಂತದ್ ಒಂದ್ ಪೋಸ್ಟರ್ ಕಾಣ್ಲಿಲ್ವಲ್ಲ. ಮೇಡಮ್, ನಾನು ಹೇಳುದು ಉಗ್ರವಾದವನ್ನ ಮಟ್ಟ ಹಾಕ್ಲಿಕ್ಕೆ ಚರ್ಚೆ ಆಗ್ಲಿ ಯಾರ ಅಭ್ಯಂತರ ಇಲ್ಲ, ಮಾಡ್ತಿಲ್ವಲ್ಲ, ಅದೇ ಅಭ್ಯಂತರ. ಉಗ್ರವಾದದ ಏನು ತಡೆಗಟ್ಟುವ ಹೆಸರಿನಲ್ಲಿ ಯಾವ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಬಾರ್ದು. ಅದು ಸೈನಿಕರಾಗ್ಲಿ, ಪ್ರಧಾನಿ ಆಗ್ಲಿ, ಅದನ್ನ ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ, ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ. ಆಡಿಯೋ ಆಫ್ ಮಾಡಿ ಮೇಡಮ್, ಇಲ್ಲ ನಾವು ಏನು ಹೇಳೋದು ಹೋಗೋದಿಲ್ಲ. ಅವ್ರು ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ರೆ ನೋಡಿ. ಭಾರತವನ್ನ ಮಣಿಕಂಠ ಒಂದ್ ನಿಮಿಷ ಮಣಿಕಂಠ ಅವ್ರೆ, ಈಗ ಭಾರತವನ್ನ ತುಂಡರಿಸ್ತೀವಿ ಅಂತ ಹೇಳದಂತ ಸಂಘಟನೆಗಳು ಆ ಪರಿವಾರದಿಂದ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಪಾಕಿಸ್ತಾನ್ ಜಿಂದಾಬಾದ್ ಇವ್ರು ಹೇಳ್ತಾರಲ್ಲ, ಚರ್ಚೆ ನಾವು ಖಂಡಿತಗಳು ಚರ್ಚೆ ಮಾಡ್ತಾ ಇದೀವಿ. ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಕ್ಕಂಥವ್ರು ಕಾಶ್ಮೀರಿ ಪಂಡಿತರ ಬಗ್ಗೆ ಯಾವುದು ಬೇಡ ಸ್ವಾಮಿ, ಶ್ರೀರಂಗಪಟ್ಟಣದ ಬ್ರಾಹ್ಮಣರ ಬಗ್ಗೆ, ಅಲ್ಲಿರ್ತಕ್ಕಂಥ ಮೇಲುಕೋಟೆ ಬ್ರಾಹ್ಮಣರನ್ನ ಯಾವ ರೀತಿ ಟಿಪ್ಪು ಸುಲ್ತಾನ್ ಸಂಪೂರ್ಣವಾಗಿ ಸಂಹಾರ ಮಾಡೋದ್ನಲ್ಲ, ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ SDPI ಅವರು, ಐಸಾ ಎನ್ನುವಂತ ಸಂಘಟನೆಗಳು, ಎಡಪಂಥೀಯರು, ಇವ್ರು ಚರ್ಚೆ ಮಾಡಬೇಕು. ಅದ್ ಬಿಟ್ಬಿಟ್ಟು ನೀವು ಈ ರೀತಿಯ ವಿಚಾರಗಳಿಗೆ ಮಹತ್ವ ಕೊಡ್ತೀರಾ ಅಂತಂದ್ರೆ ನಿಜವಾಗ್ಲೂ ಇದನ್ನ ಯಾರು ಒಪ್ಪಕ್ಕಾಗಲ್ಲ. ಖಂಡಿತವಾಗ್ಲು ದಿಸ್ ಇಸ್ ಅ ಸೀರಿಯಸ್ ಮ್ಯಾಟರ್. ಆಮೇಲೆ ಬಹಳ ಸ್ಪಷ್ಟವಾಗಿ ಸರ್ಕಾರದ ಸಹಕಾರ ಇಲ್ಲದೆ ಈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಸಹಕಾರ ಮಾಡಕ್ಕೆ ಆಗೋದಿಲ್ಲ. ಅದು ಪ್ರೈವೇಟ್ ಯೂನಿವರ್ಸಿಟಿ. ಎನಿವೆ, ನನಗೆ ಚರ್ಚೆಗೆ ಸಮಯ ಇದ್ದದ್ದು ಇಷ್ಟೇನೆ. ಕ್ಷಮೆ ಇರಲಿ ಅಭಿನಂದನ್ ಅವರೇ, ನಿಮ್ಗೆ ಪ್ರಶ್ನೆ ಕೇಳೋಕಿತ್ತು, ತಡವಾಗಿ ಬಂದ್ರೆ, ಹಾಗಾಗಿ ಜಾಸ್ತಿ ಅವಕಾಶ ಕೊಡ್ಲಿಕ್ಕಾಗ್ಲಿಲ್ಲ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.